ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯ್ತು ಬಕುತಿ. ವ್ಯರ್ಥವಾಯ್ತು ಬಕುತಿ, ವ್ಯರ್ಥವಾಯ್ತು ಬಕುತಿ. ನಮ್ಮ ಮಾವ ರವಿದು ಬೆಟ್ಟಿಂಗಿಂದು 1.5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಅಂತ. ಯಾವಾಗ ಕೊಡ್ತೀಯ? ಕೊಡ್ತೇನೆ ಅಣ್ಣ, ಕೊಡ್ತೇನೆ. ಹೊಡಿಬೇಡ ಅಣ್ಣ, ಕೊಡ್ತೇನೆ ನಾನು. ಈಗ ನನ್ನ ಹತ್ರ ದುಡ್ಡಿಲ್ಲ, ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡು, ನನಗೆ ಕೊಡ್ತೇನೆ ಅಣ್ಣ. ಈಗ ನನ್ನ ಹತ್ರ ದುಡ್ಡಿಲ್ಲ, ಕೊಡ್ತೇನೆ. ಅದೆಲ್ಲ ಕತಿ ಹೇಳ್ಬೇಡ. ಅಲ್ಲಿ ಬಂದನ ಬಾ, ಅಲ್ಲಿ ಹೇಳಂತ ಬಾ. ಹೇಳ್ತಾನೆ. ದುಡ್ಡು ಕೊಡ ಅಂದ್ರ ತಪ್ಸಂದ ಅಡ್ಡಾಡ್ತೇನ ಬಾರಲ್ಲಿ.
ರವಿ ಏನು ಪುತ್ರನ ದುಡ್ಡು ಬರಲೇ ಇಲ್ಲ. ಟೈಮ್ ಸರಿಯಾಗಿದ್ದಾಗ ಬೆಟ್ಟಿಂಗಿಗೆ ದುಡ್ಡು ತಗೊಂಡ, ಟೈಮು ಕೆಟ್ಟೋಗದೆ, ದುಡ್ಡು ಕಟ್ತಾ ಇಲ್ಲ. ಕೇಳೋ ಏನೋ ಒಂದು. ಎಲ್ಲಿ ರವಿದು 1.5 ಲಕ್ಷ ದುಡ್ಡು? ದುಡ್ಡು ಕೇಳಿದ್ರೆ ಕಿವಿಡ ಹಾಂ ಕಿವಿ ಸರಿ ಕೇಳ್ತಾವಿಲ್ಲ? ಕಿವಿ ಕಿವಿ ಕೇಳ್ತಾವ? ಹಾಂ ರೊಕ್ಕದ್ದಾದ್ರೆ ಹಿಂಗ. ದುಡ್ಡೆಲ್ಲಿ? ಯಾವ ದುಡ್ಡು? ರವಿದು ಬೆಟ್ಟಿಂಗಿನ ದುಡ್ಡು. ಇಲ್ಲ ಕೊಡ್ತೇನೆ, ಇನ್ನೊಂದು ಸ್ವಲ್ಪ ದಿನ ಕೊಡ್ತೇನೆ ಅಣ್ಣ. ಈಗಿಲ್ಲ, ಕೊಡ್ತೇನೆ ಅಣ್ಣ. ಈಗ ದುಡ್ಡಿಲ್ಲ ನನ್ನ ಹತ್ರ. ಬೇಕು ಬೇಕಂದ್ರೆ ಈಗ ಮಕ್ಕಳಿಗೆ ಬಂದು ಬೇಕಂದ್ರೆ ಹೆಂಗೆ ಮಾಡೋರು? ಈಗ ನನ್ನ ಹತ್ರ ದುಡ್ಡಿಲ್ಲ. ದುಡ್ಡು ಬಗೆಹರಿಸು ಅಣ್ಣ ಕೊಡ್ತೆ, ಫೋನ್ ಕೊಡಿ, ಆಮೇಲೆ ಕೊಡ್ತೇನೆ ನಾನು. ಫೋನ್ ಕೊಡು ಮೊದಲು. ಮಾಡು. ಯಾರಿಗೆ ಮಾಡ್ತಿ? ಅಣ್ಣ ನಮ್ಮ ಶಿವಣ್ಣ, ನಮ್ಮ ದೋಸ್ತ ನಾನು ಮಾಡ್ತಾನೆ. ಮಾಡು, ಕರ್ಸಿ. ಕಳಿಸ್ತಾನೆ, ಮೈ ಮುಟ್ಬೇಡ. ಹಾಂ ಗೆಳೆಯ ಏನಾತ? ರೊಕ್ಕ ಕೊಡ ಅಂತ ಹೊಡಿತಾರ ಇವರು. ಎದ ಯಾರೊಕ್ಕ? IPL ಇಂದು ಕ್ರಿಕೆಟ್ ಬೆಟ್ಟಿಂದ ಆಡಿದ್ದು. ಕ್ರಿಕೆಟ್ ಬೆಟ್ಟಿಂಗ್ ಆಡಿದ್ಯಾ? ಯಾರು ಹೇಳಿದ್ರು ಆಡಕ್ಕೆ? ನಿನಗೆ ಆಡಕ್ಕೆ ಯಾರು ಹೇಳಿದ್ರು? ಕೇಳ್ತ ಹೇಳೋದು. ಕ್ರಿಕೆಟ್ ಆಡಕ್ಕೆ ಯಾರು ಹೇಳಿದ್ರು? ನಾನೇ ಆಡಿದ್ದು. ಎಷ್ಟು ಗೆದ್ದಿದ್ಯಾ? ಗೆದ್ದಿಲ್ಲ, ಎಲ್ಲ ಸೋತಿದ್ದೇನೆ. ಎಷ್ಟು? 1.5 ಲಕ್ಷ. 1.5 ಲಕ್ಷ. ಮತ್ತೆ ಕೊಡ ಅವರಿಗೆ. ಇಲ್ಲ ದುಡ್ಡು. ಪುತ್ರ, ಇವ್ರಿಗೆ ನೀನು ಹೊಡೆದಾರಲ್ಲ, ದುಡ್ಡು ಕೊಡ್ತೀಯ ಅವ್ರಿಗೆ? ಅದು ಹೊಡೆಯಕ್ಕಿಂತ ಮುಂಚೆ ಆದ್ರೆ ಕೊಡ್ತಿದ್ದೆ. ಯಾಕೆ ಹೊಡೆದ್ರು ಅವರು? ಅವ್ನು ದುಡ್ಡು ಕೊಡಲ್ಲ. ಏನು ಮಾಡ್ಕೊಂತೀರಾ? ಯಾಕೆ ಕೊಡೋದಲ್ಲ? ಮತ್ತೆ ಯಾಕೆ ಹೊಡಿಬೇಕು? ನೀ ತಪ್ಸಂದು ಯಾಕೆ ಹೇಳ್ಬೇಕು? ಟೈಮ್ ಕೇಳಿದ್ದಲ್ಲ ನಾನು ಕೊಡ್ತೇನೆ ಅಂತ. ನೀನ್ ಯಾಕೆ ಅವಸರ ಮಾಡಿ ಎಷ್ಟು ತಿಂಗಳಾಯ್ತು ಕೊಡ್ತೀನಿ ಅಂತ ತಪ್ಸಂದು ಅಡ್ಡಾಡ ಕೊಡ್ತೇನೆ. ಎಲ್ಲ ದಿವಸ ಎಲ್ಲಿ ಸಿಕ್ಕ ಇಲ್ಲ ನೀನು. ಕೊಡ್ತೇನೆ ನಾನು. ಈಗ ದುಡ್ಡು ಹೆಸರಿರಲಿ ಮಾತಾಡೋಣಂತೆ. ಹಾಂ, ಅದು ಬಿಟ್ಬಿಡ. ಹಾಂ, ಏನಪ್ಪ ನೀನು ದುಡ್ಡು ಕೇಳಕ್ಕೆ ಬಂದ್ರೆ ನಮ್ಮ ಹುಡುಗ ಕೊಳ್ಪಟ್ಟು ಹಿಡಿಯೋದು ಏನು ನಿಂದು? ನಾವೇ ಮಾಡೀವಿ. ಅಲ್ಲ ನಿಂದೇನು ಇದ್ರಾಗ? ನಮ್ಮ ಇದ್ರಲ್ಲಿ ನಿಂದೇನು? ಅಲ್ಲ, ನೀವು ಅವನಿಗೆ ದುಡ್ಡು ಕೊಟ್ಟಿನ ಅಂತ ಹೇಳ್ತಿರಲ್ಲ, ಅವನು ಅಮಾಯಕ ತಾನೇ. ಕೊಟ್ಟನಪ್ಪ, ಕೊಟ್ಟರದು ಒಪ್ಪಿಗೆಂಡನ ಕೊಡ್ತಂತ ಹೇಳೇನ. ಯಾವಾಗ ಕೊಡ್ತಾನಂತ ಕಾಡ್ಸಕತ್ರ ಅದಕ್ಕೆ ಬಂದಿರೋದು. ಏನು ಕಾರಣ ಕೊಡಿದಿರಿ? ಅವ್ನು ದುಡ್ಡು ಕೊಡ್ಬೇಕು. ಸರಿ, ದುಡ್ಡು ಹೊಡೆದ್ಬಿಟ್ರೆ ದುಡ್ಡು ಕೊಟ್ಟರೆ ಸರಿ ಹೋಗ್ಬರ್ತೀಗ? ಅಲ್ಲ ಅವ್ನು ತಪ್ಸಿ ರೇಟ್ ಆಗತ್ತಾನ. ಅದಕ್ಕೆ ಅವ್ನು ವೀರೇಶ್ ಹೇಳಿ ಹಿಡಿದಿರೋದ. ಅವನು ಅಮಾಯಕ. ಅಮಾಯಕ ಆದ್ರೆ ಆಡೋ ಹೊತ್ನಾಗ ಗೊತ್ತಾಗಲ್ಲ, ಬೆಟ್ಟಿಂಗ್ ಆಡೋ ಹೊತ್ನಾಗ ಅಮಾಯಕ ಗೊತ್ತಾಗಲ್ಲ. ಕಿವಿನೇ ಕೇಳಲ್ಲ. ಅವ್ನಿಗೆ ಹೆಂಗ್ ಬೆಟ್ಟಿಂಗ್ ಒಪ್ಸಿದ್ರಿ ನೀವು? ಅದು ಅವನ್ನ ಕೇಳ್ರಿ. ಹಾಂ, ಅವ್ನು ಕೇಳ್ರಿ. ಏನಪ್ಪ ಈಗ ಅವ್ರು ಹೇಳೋ ಸುಳ್ಳು ಹಾಕರೆ ಕೊಟ್ರ? ಸರಿ, ಏನು ಪ್ರೂಫ್ ಇಸ್ ದುಡ್ಡು ಕೊಟ್ರಿ ನೀವು? ಅವ್ನು ಏನು ಬರ್ದು ಕೊಟ್ಟಾನ? ಮನಿ ಬರ್ದು ಕೊಟ್ಟಾನ. ಮನಿ ಪತ್ರ ಕೊಟ್ಟಾನ. ಮನಿ ಬರ್ದು ಕೊಟ್ಟ? ಅದಕ್ಕೆ ಪತ್ರ ಬರ್ದು ಕೊಟ್ಟಿ? ಕೊಟ್ಟಿಲ್ಲ. ಕೊಟ್ಟೆ. ವಿನೋದ ಹೆಂಗೋ ಮನೆ ಬರ್ದು ಕೊಟ್ಟವನಿ. ಆಸ್ತಿ ಪತ್ರ ನಂಬ್ತಾವೆ. ನೋಡೋಣ ಬಾ, ನಡಿ. ಚಿಂತೆ ಮಾಡಬೇಡ ರವಿ, ಅವನು ಬಡವದನ. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡ ವಿನೋದ. ನಾವು ಕೇಳ್ರಿ ವಿನೋದ, ಇಲ್ಲಿ ಕೇಳು. ನೀವು ನಾವು ಫ್ರೆಂಡ್ಸು, ಎಲ್ಲ ಸ್ನೇಹಿತರು, ಎಲ್ಲರೂ ಚೆನ್ನಾಗಿದ್ದೀವಿ. ಪರಿಸ್ಥಿತಿ ಕೆಟ್ಟೈತಿ. ದಯವಿಟ್ಟು ಅವನು ಅನಾಥ ಅದನ. ದಯವಿಟ್ಟು ಅವ್ನ ಮನೆ ಕಷ್ಟ ಆಗ್ತಕ್ಕಂಥ ಕೆಲಸ ದಯವಿಟ್ಟು ಯಾರು ಮಾಡಬೇಡ್ರಿ. ಆ ದುಡ್ಡಿನ ಜಪದ ನನಗೆ ಕೊಡ್ರಿ. ನೀವು 1 ತಿಂಗಳ ಟೈಮ್ ಕೊಡ್ರಿ. 1 ತಿಂಗಳ ವೀರೇಶ್ 1 ತಿಂಗಳ ರವಿ 1 ತಿಂಗಳ ಟೈಮ್ ಕೊಟ್ಟರೆ ಆ ದುಡ್ಡು ಇದೆ. ಒಂದು ತಿಂಗಳ ಟೈಮಿಂಗ್. 1 ತಿಂಗಳಲ್ಲಿ ಕಟ್ತೀಯಾ? 1 ತಿಂಗಳ ಪಕ್ಕ ಕಟ್ತೀನಿ ನಾನು. ಅಸಲು ಸಮೇತನ ಕಟ್ತೀನಿ. ಬಡ್ಡಿ ಅವನು ಕಟ್ಟೋದನ್ನ ತಪ್ಪಿಸಿದೀಯಾ? ನಾನು ಕಟ್ತೀನಿ. ಅವನು ಕಟ್ಟದೆ ನೀನು ಕಟ್ಟದೆ ಹೋದ್ರೆ ಇವನಿಗೆ ಆದ 2ರಷ್ಟು ಪರಿಸ್ಥಿತಿ ನಿಮಗೆ ಆಗುತ್ತೆ. ಅದು ನೋಡೋಣ, ನೆನಪಿಟ್ಕೋ. ಆಮೇಲೆ ನೋಡೋಣ. ಅದು ನೋಡೋಣ ರವಿ, ಆಮೇಲೆ ನೋಡೋಣ. ಅದು ಫ್ರೆಂಡ್ಶಿಪ್ ಅಲ್ಲಿ ವ್ಯವಹಾರ, ಸ್ನೇಹನ ಕಾರಣಕ್ಕೋಸ್ಕರ ಅವನ ಸಾಲನ ಹೊತ್ಕೊಂಡಿನಿ. ಅದಕ್ಕೆ 1 ತಿಂಗಳ ನಾವು ಸ್ನೇಹನ ಕಾರಣಕ್ಕೆ ನಿನ್ನ ಮಾತು ನಂಬಿ ಹೇಳ್ತೀವಿ. ಅದೇ ಋಣನ ನಾವು ಉಳಿಸ್ಕೊಂತೀವಿ. ಅಂತ ಒಳಗೊಳಗೆ ಹಾಕ್ತಾರೋ, ಒಂದೇ ತಟ್ಟೆಲಿ ಅನ್ನ ತಿಂದು ಮುಹೂರ್ತ ಇಡ್ತಾರೋ ಅಂತ ಜನಗಳವರೇ ಯೋಚನೆ ಮಾಡೋ. ಆಗ್ಲಿ ಸ್ನೇಹಕ್ಕೋಸ್ಕರ ಜೀವನ ಕೊಡ್ತೀವಿ, ಸ್ನೇಹಕ್ಕೋಸ್ಕರ ಜೀವನ ತೆಗಿತೀವಿ. ನೋಡೋಣ, ಓಕೆನಾ? ಓಕೆ, ಮಾತ್ ಮೇಲೆ ಇರ್ಲಿ. ಓಕೆ ಇವ್ಡ ನೀನು ಬದುಕ್ತೇ ಮಗ.
ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ನಮ್ಮ ಜೀವನದ ಸರ್ವನಾಶದ ದಾರಿಯನ್ನು ನಾವೇ ಮಾಡಿಕೊಂಡಂತೆ. ದಯವಿಟ್ಟು ಈ ಕ್ರಿಕೆಟ್ ಬೆಟ್ಟಿಂಗ್ ಎನ್ನುವ ಹುಚ್ಚಾಟಕ್ಕೆ ಬಲಿಯಾಗಬೇಡಿ. ಸಾಲ ಯಾವತ್ತಿದ್ದರೂ ಜೀವನಕ್ಕೆ ಆಪತ್ತು. ಅಡುಗೆ ಏನು ಮಾಡ್ತಿದ್ದೆ ಪ್ರಜ್ವಲ? ಅನ್ನ ಮಾಡ್ತಿದ್ದೀನಿ ಬಾರಣ. ಅದರಲ್ಲಿ ಹೋಮ್ವರ್ಕ್ ಮಾಡ್ತಿದ್ದಿಲ್ಲ? ಹೋಮ್ವರ್ಕ್ ಕೊಟ್ಟಿದ್ದಾರೆ ಮಾಡ್ತಿದ್ದೀನಿ ಇವತ್ತು ಶಾಲೆಗ. ಹಾಂ. ಅನ್ನಕ್ಕೇನು ಜೋಡು? ಏನಿಲ್ಲ. ಅಲ್ಲಲ್ಲಿ ಬರೀ ಅನ್ನ ಮಾಡಕ್ಕಿಟ್ಟಿಲ್ಲ, ಚಿಕನ್ ತಂದು ಮಾಡಕ್ಕೆ ನೀನು ದಾಡ ನಿನಗೆ? ದುಡ್ಡು ಇಟ್ಟೇನ? ಆಗಲೆಲ್ಲ ಚಾ ಮಾಡಿಯಲ್ಲ, ಇಲ್ಲಿ ರೊಕ್ಕ ಇದೆ. ಚಾ ಮಾಡಿದ ರೊಕ್ಕ ಐತಿ? ಅಪ್ಪನ ತೆಗೈತಿ. ಎಷ್ಟು ಬಂತು ರೊಕ್ಕ? 700 ರೂಪಾಯಿ. ಸರಿ, 700 ರೂಪಾಯಿ ನೀನು ಕೊಡೋದನ್ನ ಎಕ್ಸಾಮ್ ಫೀಸ್ ಬೇಕು. ಅಪ್ಪ ಹೇಳ್ಕೊಂತ ಆಮೇಲೆ ನನಗೆ ಕೊಡು. ಅಪ್ಪನ ತೆಗೈತಿ ಹೋಗಿಸ್ಕ. ನಾನು ಕೇಳಲ್ಲ ತಮ್ಮ, ಅಪ್ಪನ ನೀನ ಕೇಳ, ನನಗೆ ಬೇಡ. ನಾನು ಕೇಳಿದ್ರೆ ಅದು ಬೈದಾನ, ನೀನು ರೊಕ್ಕ ಎಷ್ಟು ಕೊಡು ನನಗೆ ಅಷ್ಟೇ. ನೀನ ಕೇಳಂತಾಗ ನನಗೆ ಗೊತ್ತಲ್ಲ, ನೀನ ಕೇಳಬೇಡ. ನೀನು ಕೇಳಲ್ಲ, ನೀನು ಅಪೋಸಿಟ್ ಚೆನ್ನಾಗಿದೆ ಯಾವ್ದು ಎಷ್ಟು ಕೊಡೋದೆ? ನಾನು ನಿನ್ನ ಕೇಳಿದ ಮಂದಿ ಕೇಳೋದಕ್ಕೆ ರೊಕ್ಕನ 700 ರೂಪಾಯಿ ಇದ್ರೆ ಅದು ಕೊಡು, ಉಳಿಕಿದ್ದು ನಾನು ಯಾರ ಹತ್ರ ಇಸ್ಕೊಂಡು ಎಕ್ಸಾಮ್ ಫೀಸ್ ಕಟ್ತೀನಿ. ಹಾಂ, ಸರಿ. ಅನ್ನಕ್ಕೆ ಏನೈತಿ ಉಣ್ಣಕ್ಕೆ ಜೋಡಿ ಏನೈತಿ ಹೇಳು? ಖಾರ ಪುಡಿ ಎಣ್ಣೆ ಉಪ್ಪು ಐತಿ. ಖಾರ ಪುಡಿ ಎಣ್ಣೆ ಉಂಡು ಮಕ್ಕಬೇಕಲ್ಲ ಈ ಸದ್ನಾಗ ನಾವು. ಹ್ಞೂ ಮತ್ತೆ ಅದು ಬಿಟ್ಟು ಬೇರೆ ಏನಲ್ಲ? ಹ್ಞೂ. ಸರಿ, ಉಣ್ಣಂತಾಗ. ನೀನು ಅದನ್ನ ಉಣ್ತೀಯ ಏನು? ನಿಮ್ದು ಬೇರೆ ಏನಾದ್ರು ಸ್ಪೆಷಲ್ ಐತೆ? ನಾ ಮ್ಯಾಲಿದ್ದ ಎಳಬಿದ್ದೀನಿ, ನಾನು ಅನ್ನ ಉಣ್ತೀನಿ. ಖಾರ ಪುಡಿ ಅನ್ನ ಉಣ್ತಿದ್ದಿ? ಹ್ಞೂ. ಸರಿ, ಉಣ್ಣ ಬಾ. ಕೊಟ್ರಪ್ಪ, ಇವತ್ತು ಪಾರ್ಟಿ ಬರ್ತಾರ, ಜಲ್ದಿ ಕೊಯ್ಸಿ ಮಧ್ಯಾಹ್ನ ಮಟ ರೆಡಿ ಕೊಡ್ಬೇಕು. ಹಾಕ್ತೇನೆ. ಆಯ್ತು ಸೌಕರ ತಗೊಳ್ರಿ. ನೋಡ್ರಿ ಸೌಕರ ಎದ್ರಿ. ಐಸಾ ಹಾಕ ಕೈ ಹಾಕ, ಹಿಂಗೆ ಹಾಕ. ನೋಟದಾಗ ನಗೆಯ ಮೀಟಿ. ನಡಿಯ ಬೇಗ. ಸೌಕರ್ಯ ಇಲ್ಲೇ ನಡಿಯೋ, ಬೇಗ ನಡಿಯೋ. ಮೋಜಿನಾಗ ಎಲ್ಲೆಯ ದಾಟಿ ಮೋಟಿಯ ಮಾಡಿದಳ ಪ್ರಸಂಗ ಐತೆ. ಐಸಾ ಐಸಾ ಮೋಹವ ತೋರಿದಳ ಪ್ರಸಂಗ ಐತೆ. ನಡಿ ನಡಿ ಬೇಗ ಐಸಾ. ಏ ಮರ ಜಲ್ದಿ ಎತ್ತರಪ್ಪ, ಪಾರ್ಟಿ ಬರ್ತಾರ. ಬಾಯಾರಿಕೆ ಆಗೈತಿ, ನೀರಿಡಿಕೆ ಆಗೈತಿ. ಆಯ್ತು ಸೌಕರ, ಸಮಾಧಾನ ಮಾಡ್ಕೊಂಡ್ರಿ. ಸಮಾಧಾನ ಮಾಡ್ಕೊಂಡ್ರಿ ಸೌಕರ. ಅದಕ್ಕೆ ದುಡಿಯಕ ನಡಿಯಪ್ಪ ನಡಿಯಪ್ಪ ನಡಿಯಪ್ಪ. ಜಲ್ದಿ ನಡ್ರಿ. ಹ್ಞೂ ಸೌಕರ, ಹ್ಞೂ ಸೌಕರ. ಸಮಾಧಾನ ಸಮಾಧಾನ ಸೌಕರ. ನಮಗೆ ಕಷ್ಟ ಇಲ್ಲ. ನಡಿ. ನಡಿಪ್ಪ ನಡಿ. ಆಯ್ತಾ, ಈ ಕಡೆ ನಡಿಪ್ಪ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ. ಗಂಧದ ಗುಡಿ ಐಸಾ. ಓಲೆಪ್ಪ ಓಲೆ ಓಲೆ ಐಸಾ ಇಲ್ಲೇ ಬಂತು. ಐಸಾ ಇಡಪ್ಪ ಇಡಪ್ಪ. ಜಲ್ದಿ ಉಳಿಸ್ರಪ್ಪ, ಇದಕ್ಕೆ ಹೋಗ್ಬೇಕು, ಎಂಗೇಜ್ಮೆಂಟ್ ಹೋಗ್ಬೇಕು. ಜಲ್ದಿ ಹೇಳಿಸ್ರಿ. ಎಷ್ಟೊತ್ತು ಮಾಡಕತ್ತೀರಿ ನೀವು? ಆಯ್ತಪ್ಪ ಜತಪ್ಪಣ. ಅಲ್ಲ, ನಾವು ಎಂಗೇಜ್ಮೆಂಟ್ ಹೋಗ್ಬೇಕಪ್ಪ. ಜಲ್ದಿ ಮಾಡ್ರಿ. ಸರಿ ಕಟ್ರಿ. ಸರಿ ಕಟ್ರಿ, ರೊಟ್ಟಿ ಕಟ್ರಿ. ನಮ್ದು ಎಂಗೇಜ್ಮೆಂಟ್ ಐತಪ್ಪ, ನಾನು ಗಟ್ಟಿ ಮಧ್ಯಾಹ್ನ ಮಟ್ಟ ಬರ್ತೀನ. ಜಲ್ದಿ ರೆಡಿ ಮಾಡ್ಬೇಕು ನೀವು. ಮಧ್ಯಾಹ್ನ ಬರ್ತೀರಪ್ಪ ನಾನು. ಇದು ಸೌಕರ, ನಮ್ದು ಒಂದ್ ಸ್ವಲ್ಪ ಕೆಲಸ ಅರ್ಜೆಂಟ್ ಐತಿ. ಒಂದ್ ಸ್ವಲ್ಪ ದುಡ್ಡು ಕೊಟ್ಟು ಜಲ್ದಿ ರೆಡಿ ಮಾಡ್ರಿ. ಇಲ್ಲ ಸ್ವಲ್ಪ ಅರ್ಜೆಂಟ್ ಐತಿ ಸೌಕರ, ಹಂಗ್ಯಾಕ್ ಮಾಡ್ತೀರಿ? ಮಧ್ಯಾಹ್ನ ಬಂದು ಕೊಡ್ತೀನಿ ರೊಕ್ಕ. ಇಲ್ಲ ಸೌಕರ, ಸ್ವಲ್ಪ ಕೊಡ್ರಿ ದಾರೆ, ಹಂಗ್ಯಾಕ್ ಮಾಡ್ತೀರಿ? ಕೆಲಸ ಮಾಡ್ರಿ ಫಸ್ಟ್ ನೀವು. ಕೊಟ್ಟಬರ ನೀವ್ ಹೇಳ್ರಿ ಅವ್ರಿಗೆ. ಜಲ್ದಿ ಮಾಡ್ರಿ. ಅಪ್ಪ ಅವರು ದನಿ ಬಂಗಾರ ಬಳ್ಳಿ ಕೈಯಲ್ಲಪ್ಪ. ಅವರು ಸಾಲ ತಗೊಂಡಾರ, ಅಲ್ಲಿ ಧರ್ಮಸ್ಥಳ ಸಂಸ್ಥೆ ಸಾಲ ತಗೊಂಡಾರಪ್ಪ. ಅವರು
ಧರ್ಮಸ್ಥಳ ಸಂಸ್ಥೆ ಅಂದ್ರೆ ಭಗವಂತ ರೂಪದಾಗ ನಮ್ಮ ಕಾವಂದ್ರು ಧರ್ಮಸ್ಥಳದ ಕಾವಂದ್ರು ಅದಾರಲ್ಲಪ್ಪ ಭಗವಂತ ರೂಪದಾಗ ಬಂದು ನಮ್ಮ ಅಂತರಿಗೆ ಬಡವರಿಗೆ ಬಗ್ಗರಿಗೆ ಯಾವ ಜಾತಿನೂ ಕೇಳಲ್ಲ ಕೊಟ್ಟಾರಪ್ಪ ಯಪ್ಪ ನಮಗೆ ಅವ್ರ ಸಾಲ ತೀರ್ಸ್ಬೇಕಾಯ್ತು ಅದಕ್ಕೆ ಕೇಳಕತ್ತಾರ ಅವರು ಅಪ್ಪ ಸ್ವಲ್ಪ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಜಲ್ದಿ ಬಂದು ಕೊಟ್ಬಿಡ್ರಪ್ಪ ನನ್ನ ಕಡೆ ನಾನು ಕೊಡ್ತೀನಿ ನಮ್ಮ ಜಾತಪ್ಪಣ್ಣನು ಮತ್ತು ನಮ್ಮ ಕಾಜಂದು ಇಬ್ಬರದು ಸಾಲ ಐತಪ್ಪ ನಂದು ಸಾಲ ಐತಪ್ಪ ಅದ್ರಾಗ ಅದಕ್ಕೆ ಏನು ಮಾಡಕಪ್ಪ ದನಿ ಇದನ್ನಪ್ಪ ಅಂದ್ರೆ ಕೊಟ್ಟೆ ಬಿಡಪ್ಪ ಅದೇನು ಮರಿಯಾಕಲ್ಲ ದನಿ. ಜಲ್ದಿ ಮುಗಿಸ್ರಪ್ಪ ಕೆಲಸ. ಎಷ್ಟು ಬೇಕು ರೊಕ್ಕ ನಿಮಗೆ? ಒಂದು 2,000 ರೂಪಾಯಿ ಕೊಡಪ್ಪ. ಕೊಡ್ತೀನಿ ನಾನು ಜಲ್ದಿ ಮುಗಿಸ್ಬೇಕು. ಜಾತಪ್ಪಣ್ಣ 1,000 ರೂಪಾಯಿ 3,000 ಜಲ್ದಿ ಮುಗಿಸ್ಬೇಕ್ರಿ. ಆಯ್ತಪ್ಪ ಧರ್ಮಸ್ಥಳ ಸಂಘದ ಹ್ಞೂ ರೀ, ಜಾಸ್ತಿ ಮಾತಾಡ್ಬಾರ್ದು ಮಾತ್ರ. ಜಾತಪ್ಪ ಕಜ ಈಗ ನಾವು ಮತ್ತೆ ಹೇಳಿದ್ರೆ ಅತಿ ಬಂದ್ಬಿಡೋಣ ಜಲ್ದಿ ಬಂದ್ಬಿಡ್ತಾನ ಸ್ವಲ್ಪ ಧರ್ಮಸ್ಥಳ ಸಂಘ ಕಟ್ಟಿ ಬಂದ್ಬಿಡೋಣ ಹೋಗಿ ಬಗೆಹರಿಸಿಬಿಟ್ರೆ ಎಲ್ಲ ಅನುಕೂಲ ಮುಂದೆ ಇದ್ದದ್ದು ಅದು ಶಿವ ಹೊಟ್ಟೋಗಿತ್ತಪ್ಪ ಅದು ಸ್ವಾಮಿ ಸಾವ್ಕಾರ ಇದಪ್ಪ ಕಜ ಕಿರಿಕಿರಿ ಅಪ್ಪ ನಮ್ ಸಾವ್ಕಾರದ್ದು ಮರಿ ಬಂದ್ಬಿಡ್ತಾನ ಅವ್ರು ಬರೀ ಕೆಲಸ ನಮ್ದು ವರ್ಕರ್ಸ್ ಕೆಲ್ಸ ನೋಡಲ್ಲ ಅವರು ಕಜ ಜತಪಣ ನಿಂದ 500 ರೂಪಾಯಿ ನಮ್ಮ ಪ್ರಜ್ವಲ್ದ ಧರ್ಮಸ್ಥಳ ಸಂಘದಾಗ ಇನ್ನೊಂದು 500 ರೂಪಾಯಿ ಇಸ್ಕೊಂಡ್ ನಾ ಕಟ್ತೇನೆ. ಅಲ್ಲಿ ನಿಮ್ಮ ಮಗ ಶಿವ ಬರಕತ್ತೆ ಅಂತ ನೋಡಪ್ಪ ಯಾಕಂದ್ರೆ ಏನ್ ಕೇಳು ಅವನೇ ಬಿಡಪ್ಪ ಶಿವ ಉಪಯೋಗ ನನ್ನ ಮಗ ಉಪಯೋಗ ಇಲ್ಲಿ ಬಂದ್ ನೋಡಪ್ಪ ಇಲ್ಲಿ ನನ್ನ ಮಗ ಅಂದ್ರೆ ಪ್ರಜ್ವಲ ಇವನಪ್ಪ ಮಗ ಅಂದ್ರೆ ಇವನು ಸಣ್ಣ ಮಗ ಪ್ರಜ್ವಲಪ್ಪ ಏನ್ ಮಾಡ್ತಾನ ಗೊತ್ತಾ ಜತಪ್ಪ ಬುಕ್ಕ ರಾತ್ರಿ ಅಲ್ಲಿ ಯಾರೋ ಕಾಗನೂರ್ ಶಿವಕುಮಾರ್ ಗೌಡ್ ಅಂತೆ ಆತ ಪುಸ್ತಕನ ಕೊಟ್ಟು ಇಲ್ಲಿ ಸಾಲಿ ಹುಡ್ರಿ ಕೊಡ್ತಾನಪ್ಪ ಆ ಪುಸ್ತಕದಾಗ ಓದ್ತಾನ ಇವನಪ್ಪ ಮಗ ನನಗೆ ಇವನ ಚಾ ಮಾಡ್ತಾನ ಚಾ ಮಾರಿ ಬಂದಿರ್ತಕ್ಕಂಥ ರೊಕ್ಕ ಎಲ್ಲವನ್ನೂ ಮನೆ ತಂದು ಕೊಡ್ತಾನ ಇವನು ನಮಗೆ ಎಷ್ಟು ಮಾಡ್ತೀವಿ ಇವತ್ತು 300 ರೂಪಾಯಿ 300 ರೂಪಾಯಿ ಮಾಡಿ ನೋಡು ಬಾಳ ಬಿಡ್ರಿ ಇವನು ಇಷ್ಟೆಲ್ಲ ಓದಿ ಜಾಣ ಕಲಪ ಇವ್ನು ಇಂತಾರ್ ಬೇಕು ನಮಗೆ ಮಕ್ಕಳು. ಶಿವು ಯಾಕೆ ಅಪರೂಪ ಬಿಟ್ಟು ಎಲ್ಲ ಜೋರ್ ಬಂದ್ಬಿಟ್ಟು ಈ ಕಡೆಗೆ ನೀನು ಏನ್ ಸಮಾಚಾರ ಆರಾಮದಿಲ್ಲ? ಆರಾಮದೇನ್ರಿ ನೀವ್ರಿ? ಆರಾಮದೇವಿ. ನಿಮ್ಮಪ್ಪ ಅಂತಿ ನಾವು ಅದೇವಿ ಇಲ್ಲಿ ಕಾಜಣ್ಣ ಏನ್ ಕತಿ ಏನಾರ ಬೇಕಾದ್ರೆ ಲಾಭ ಇದ್ರೆ ಬರ್ತಾನ ಅಪ್ಪನ್ ತಗೊಂಡು. ಹೌದಾ? ಎಲ್ಲ ತಿರುಗಿ ಏನ ಬೇಕಾಗೈತಿ ಈಗ ಅದಕ್ಕೆ ಬಂದಾನ ಅವನಪ್ಪ ಮಗ ಪ್ರಜ್ವಲ್. ಏನಾರ ಅವ್ನ ಕೆಲಸ ಇದ್ರು ಬರಲ್ಲ, ಏನಾರ ಇದ್ರೆ ಏನ ಐತಿ ಅವನಿಗೆ ಪ್ರಜ್ವಲ್ ಬಂದಾನಿಗೆ ಅವ್ರ ಅಣ್ಣನ ದಿನ ಪ್ರಿಯತೆ ಹೇಳಕ್ ಬಂದಾನ. ಓ ಅಣ್ಣನ ಬಗ್ಗೆ ಬಂದಾನೀಗ ಅವನಂಗ ಅವನು. ನೀವು ಬಂದಿದ್ದಿ ಈಟಕೊಂದೂರ ಅಪ್ಪನ ನೋಡ್ಕೊಳಕ್ ಬಂದೆ ಎಲ್ಲಾರು ನೋಡ್ಕೊಂಡು ಹೋಗಿ ಬಂದಿದ್ದೆ. ಇಲ್ರಿ ಸ್ವಲ್ಪ ಅಪ್ಪನ ಹತ್ರ ಕೆಲಸ ಇತ್ತು ಅದಕ್ಕೆ. ಹೌದೇನ? ನೋಡಪ್ಪ ಕೊಡ್ರಪ್ಪ ಏನ ಬಂದ ಮಗ ಏನ್ ಕೇಳ ಏನಪ್ಪ ಏನ್ ಲಾಭ ಇದ್ರೆ ಬರ್ತಾನ ಅವನು. ಅಪ್ಪ ಎಕ್ಸಾಮ್ ಕರೆದಾರ ವಿಲೇಜ್ ಅಕೌಂಟ್ರದು ವಿಲೇಜ್ ಅಕೌಂಟ್ರದು ಎಕ್ಸಾಮಿಗೆ ಕರೆದಾರ. ಸ್ವಲ್ಪ ಅರ್ಜಿ ಹಾಕಕ್ಕೆ ಒಂದು 500 ರೂಪಾಯಿ ಬೇಕಾಗಿತ್ತು. ಪ್ರಜ್ವಲ್ಗೆ ಹೇಳಿದ್ದೆ ನಿನಗೆ ಹೇಳ್ತಾನಂತ ಅನ್ಕೊಂಡಿದ್ದೆ ನಾನು. ಪ್ರಜ್ವಲ್ ಎಲ್ಲ ಹೇಳಿದ್ನಪ್ಪ ನಿನ್ ಬಗ್ಗೆ ಏನ್ ಹಿಂಗ ನೀವು ರೊಕ್ಕ ಕೇಳ್ಕೊಂತವ್ರಿ. ನಾನು ಇಲ್ಲಿ ದುಡ್ಡು ಈಗಿನ 500 ರೂಪಾಯಿ ಮೊನ್ನೆ ಫೀಸ್ ಕಟ್ಟಿದ್ದಿ ಅದನ್ನ ಸತಿ ನಾನು ಈಗ ಕೊಟ್ಟಿನಿ ಜಾತಪ್ಪಣ ಕೊಟ್ಟಿನಿ. ಇಲ್ಲಪ್ಪ ಮತ್ತೆ ಅದು ಇವತ್ತು ಲಾಸ್ಟ್ ಡೇಟ್ ಐತಂತೆ, ಅದಕ್ಕೆ ಇವತ್ತು ಎಷ್ಟೊತ್ತಿದ್ರೆ ಅರ್ಜಿ ಹಾಕಕ್ಕೆ ಹೇಳಿದ್ರು. ಕೊಡಪ್ಪ ಮಕ್ಕಳು ಮತ್ತೆ ಏನು ಮಾಡಿ ತಪ್ಪು ಮಾಡ್ತಪ್ಪ ಕೊಡು ಬಂದಾನ ಹುಡುಗ ಕೊಟ್ಟು ಕಳ್ಸು ಏನಾಗಲ್ಲ. ಕೊಡ್ರಿ ಏನೋ ಒಂದ್ ಟೈಮ್ ಲಾಸ್ಟ್ ಕೊಡ್ರಿ ಆ ಹುಡುಗ ಅಲ್ಲಿ ಒಂದ್ ಸ್ವಲ್ಪ ಅರ್ವ ಬರ್ಲಿ. ಏನ್ ಕೊಡ್ಬೇಕ್ರಿ ಮಕ್ಕಳು ಯಾವ್ದ ಹುಟ್ಟು ಹೇಳ್ತೀರಿ ನಮ್ಗೆ ಯಾವ ಹೇಳದ ಹೊಡಿಬಾರ್ದ್ರಿ ಮಕ್ಕಳನ್ನ ವಯಸ್ಸಿಗೆ ಬಂದು ಪಾಪ ನೋಡಿ ಆಗಿರೋದ ಹುಡುಗನ ಪಾಪ ಜೀವನ ಸಾಕಾಯ್ತು ನೋಡಿದ್ರೆ ಸಿಟ್ಟು ಬಂದ
ಈಗ ವಯಸ್ಸಿಗೆ ಬಂದ ಮಕ್ಕಳು ನೋಡಪ್ಪ, ನೀವು ಹೇಳೋದು ಮಕ್ಕಳು ಹೇಳೋದು. ಈಗ ನೋಡು, ವಯಸ್ಸಿಗೆ ಬಂದ ಮಗ ಇದೀನಿ, ನಿಮ್ಮಪ್ಪ ಮುದುಕಾಲು ದುಡಿಯಾಕತ್ತೇನ, ದುಡಿದು ನಿಮ್ ಸಂಸಾರ ಸಾಕ್ಸಾಕತ್ತೇನ. ಅದಕ್ಕೆ ನೀವು ಹೆಂಗಿರ್ಬೇಕಪ್ಪ ಅಂದ್ರೆ ಹಂಗಿರ್ಬೇಕು, ದುಡಿರಿ, ಅಪ್ಪನ ಜೊತೆ ಕೈ ಹಾಕ್ರಿ. ಹಂಗಾರ ಮಾಡ್ಬಾರ್ದಪ್ಪ. ನೋಡು, ಈಗ ನೀನ್ ಮಾಡೋದಕ್ಕ ಪಾಪ ನಿಮ್ಮಪ್ಪ ಬೇಜಾರಾಗಿ ಹೋಗ್ಬಿಟ್ಟ. ಹಿಂಗೆಲ್ಲ ಮಾಡಬಾರ್ದು. ಬಾಯ್ಲಿ ಒಂದ್ 4 ಮಾತು ಹೇಳ್ತಡಿ, ಕೇಳ. ಒಂದ್ ಸ್ವಲ್ಪ ಜಾಣ ಆಗು. ಇವಾಗ ಇನ್ಮೇಲೆ ಜಾಣ ಆಗಿ, ಇಲ್ಲಿ ನೋಡು ನಮ್ಮ ಪ್ರಜ್ವಲ್ ಹೆಂಗ್ ಜಾಣ ಆಗಿ ಅವ್ರ ಅಪ್ಪನ ಕೂಡ ಏನ್ ಅಂತಾರೆ ಹಂಗ ನೀನು ಜಾಣ ಆಗ್ಬೇಕಪ್ಪ ಶಿವಕುಮಾರ. ಹಂಗ ಮಾಡಬಾರ್ದು. ದುಡಿಬೇಕು, ಒಳ್ಳೆ ಹುಡುಗರಾಗಬೇಕು, ಒಳ್ಳೆ ಇದನ್ನಿಸ್ಕೋಬೇಕು. ಒಂದು ಸಮಾಜದಾಗ ಒಂದು ಒಳ್ಳೆಪ್ಪ ಇಂಥವ್ರ ಮಗ ಅಂತೆ ಹಿಂಗಿದ್ದ ಅಂತ ಅನಿಸ್ಬೇಕಪ್ಪ ನೀವು. ಜತಪಣ ಕಾಜಣ, ನನಗೂ ನಿಮ್ಮಂಗ ಕೆಲಸ ಮಾಡ್ಬೇಕನ್ನ ಆಸೆ. ಏನು ಮಾಡ್ಬೇಕು ಓದ್ಕೊಂಬಿಟ್ಟಿವಿ. ಸರಿ ಆಯ್ತು, ಏನಾದರೂ ಒಂದು ವ್ಯವಹಾರ ಮಾಡೋಣ ಅಂತಂದೇಳಿ ತರಕಾರಿ ಅಂಗಡಿ ಹಚ್ಚಿದೆ. ಆ ತರಕಾರಿ ಅಂಗಡಿ ಹಚ್ಚಿ ಒಂದು ವಾರ ವ್ಯಾಪಾರ ಮಾಡಲಿಲ್ಲ, ಪಕ್ಕಕ್ಕೆ ಒಂದು ತರಕಾರಿ ಅಂಗಡಿ ಬಂತು. ಸರಿ ಅದೂ ಬೇಡ, ಒಂದು ಎಗ್ ರೈಸ್ ಅಂಗಡಿ ಇಡೋಣ ಅಂತ ಒಂದು ಎಗ್ ರೈಸ್ ಅಂಗಡಿ ಇಟ್ಟೆ. ಅದೊಂದು 2-3 ದಿನ ಮಾಡಲಿಲ್ಲ, ಪಕ್ಕಕ್ಕೆ ಮತ್ತೊಂದು ಅಂಗಡಿ ಬಂತು. ಸರಿ ಇದು ಯಾವುದೂ ಬೇಡ ಅಂತೇಳಿ ಎಲ್ಲ ಥರ ಕೆಲಸ ಮಾಡಿ ನೋಡಿದ್ವಿ. ಏನೇ ಮಾಡಿದ್ರು ಕೂಡ ಎಲ್ಲರೂ ಕಾಂಪಿಟೇಷನ್ ಇರ್ತೈತಿ. ಸ್ವಂತ ಉದ್ಯೋಗ ಮಾಡಿದ್ರು ಕಾಂಪಿಟೇಷನ್. ಕೆಲಸಕ್ಕೆ ಹೋದ್ರೆ ನಮ್ಮನ್ನ ಒಂಥರ ಓದ್ತಾರೆ ಅಂದ್ಕೊಂಡು ಏನೋ ಒಂಥರ ಕೀಳಾಗಿ ಕಾಣ್ತಾರೆ. ನಮಗೆ ಕೆಲಸ ಗೊತ್ತಿಲ್ಲ ಅಂತೇಳಿ ಅವಮಾನ ಮಾಡಿದ್ರಿ. ಹೆಂಗ್ ಮಾಡೋಣ ಹೇಳ್ರಿ. ಆಮೇಲೆ ನಮ್ಮಪ್ಪ ಭಾಳ ಒಳ್ಳೆತ. ಯಾಕೆಂತಂದ್ರೆ ನಮ್ಮವ್ವ ಸತ್ರೂ ಕೂಡ ಇನ್ನೊಂದು ಮದುವೆ ಆಗಲಾರ್ದಂಗೆ ನಮ್ಮ ತಾಯಿ ನನ್ನ ಮಕ್ಕಳಿಗೆ ಮಲತಾಯಿ ಬರಬಾರ್ದು, ಮಕ್ಕಳಿಗೆ ಕಷ್ಟ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಗಲಿ ರಾತ್ರಿ ದುಡ್ಡು ನಮ್ಮನ್ನು ಸಾಕ್ಯಾನ. ನಮ್ಮಪ್ಪ ನನ್ನ ಹೊಡೆದನ್ನ ನನಗೇನು ಬೇಜಾರಲ್ಲ, ಅಷ್ಟೇ ಪ್ರೀತಿ ಕೂಡ ನನ್ನ ಮೇಲೆ ಅವ್ರಿಗೆ ಐತಿ. ಬಟ್ ಏನು ಅಂತಂದ್ರೆ ಮಗ 35 ವರ್ಷ ಆದರೂ ಕೂಡ ಅವ್ನಿಗೇನೋ ಒಂದು ನೌಕರಿ ತಗೋವಲ್ಲ, ಅವ್ನ ಮದುವೆಗೆ ಏನೋ ಊಡ ಆಗೋಲ್ದ ಅನ್ನೋ ಉದ್ದೇಶ ಅತ್ತಿಗೂ ಭಾಳಷ್ಟು ಐತಿ, ಭಾಳಷ್ಟು ಬೇಜಾರೈತಿ. ಅದು ಕೂಡ ನಾನು ಪ್ರಯತ್ನ ಮಾಡಕತ್ತೀನಿ. ಆದಷ್ಟು ನಮ್ಮ ಅಪ್ಪಗೆ ನಾನು ನೌಕರಿ ತಂದು ಕೊಡೋಕ್ಕಂತ ಕೆಲಸ ಮಾಡೇ ಮಾಡ್ತೀನಿ. ನೀವೆಲ್ಲ ಹಿರಿಯರು ಏನು ಹೇಳಿದ್ರಿ, ನಾವು ಹೊಡೆದ್ರದಾಗ ನನಗೆ ಬೇಜಾರಲ್ಲ. ಬಟ್ ನಮ್ಮ ಅಪ್ಪನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಆ ಕಾರಣಕ್ಕೆ ನಾನು ನಮ್ಮ ತಂದೆ ಎಷ್ಟು ಆಸೆ ಏನಿದೆ ನೌಕರಿ ತಗೊಂತೀನಿ, ಆದಷ್ಟು ಓದ್ತಕ್ಕಂಥ ನನ್ನ ಪ್ರಯತ್ನವನ್ನು ಮಾಡ್ತೀನಿ. ಆಯ್ತಪ್ಪ, ಒಳ್ಳೆ ದೇವ್ರು ಒಳ್ಳೆ ಮಣ್ಣಿ ನೀವು. ಹೆಂಗಪ್ಪ ಚಾ? 5 ರೂಪಾಯಿ ಕೊಡಪ್ಪ. ಅಣ್ಣ ಈ ರೊಕ್ಕ ಕೊಡ್ರಕ್ಕೆ ನನ್ನ ಭಾಳ ಐತೆ 100. ಫೋನ್ ಪೇ ಐತೆ ನನ್ನ? ಫೋನ್ ಅಲ್ಲ ಅಣ್ಣ, ಫೋನ್ ಪೇ ಎಲ್ಲಿ ಇತ್ತು? ಅಯ್ಯೋ ಫೋನ್ ಪೇ ಇತ್ತಮ್ಮ. ಚಿಲ್ಡ್ರ ಅಲ್ಲ ಅಣ್ಣ, ಇಡ್ಲಿ ತಗೊಂತೀವಿ ಕೊಡೋ ಅಂತ ಇನ್ನೊಂದ್ಸತಿ ಬಂದಾಗ. ಚಿಲ್ಡ್ರ ಸರಿ. ಅಣ್ಣ ನಮಸ್ತೆ. ನಮಸ್ತೆ, ಬನ್ನಿ. ಯಾಕೆ ಆರಾಮ್ ಬಂದಿ ಸೋಣ? ಸ್ವಲ್ಪ ಕೆಲಸ ತಾಳ ನಿಮ್ಮ ಹತ್ರ ಅದಕ್ಕೆ ಬಂದೆ ನಾನು. ಏನು ಭಾಳ ಒಳ್ಳೇದಾಗ್ಬಿಡು ಬಂದದ್ದು. ಏನು ಅಣ್ಣ ಹಂಗ ನಿಮ್ಮ ಹತ್ರ ಕೆಲಸ ಇತ್ತು.
ಏನಾದ್ರು ದುಡ್ಡು ಗಿಡ್ಡು ಏನಾದ್ರು ಬೇಕಾಯ್ತು ಅನ್ಸೋಣ. ದುಡ್ಡು ಗಿಡ್ಡು ಏನಿಲ್ಲಣ್ಣ, ಏನೋ ಒಂದು ವಿಚಾರ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು, ಅದು ನಿಮ್ಮ ಮಗನ ವಿಚಾರವಾಗಿ. ಹೌದಾ, ಏನು ಹೇಳಮ್ಮ, ಏನದು? ಈಗ ಕೃಷ್ಣಪ್ಪಣ್ಣ, ನೀವು ಸಮಾಜಕ್ಕೆ ಒಂದು ಕೊಡುಗೆ ಕೊಟ್ಟಿರಿ. ಸಮಾಜದಲ್ಲಿ ನಿಮ್ದೇ ಆಗಿರ್ತಕ್ಕಂಥ ಒಂದು ಗೌರವವನ್ನ ನೀವು ಸಂಪಾದನೆ ಮಾಡಿರಿ. ಆ ಗೌರವವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರಿ ಅನ್ನೋದು ನಿಮಗೆ ಮಾತ್ರ ಗೊತ್ತು, ಹೌದಾ? ಅಂಥದ್ರಲ್ಲಿ ಈಗ ನಿಮ್ಮ ಮಗ ರವಿ ಇತ್ತೀಚಿನ ದಿನಮಾನಗಳಲ್ಲಿ ಏನು IPL ಬೆಟ್ಟಿಂಗ್ ಅಂತ ಏನು ಮಾಡಕತ್ತಾರ, ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ಮಾಡಿಕೊಂಡು ಅಮಾಯಕ ಹುಡುಗರ ಹತ್ರ ಕಾಲೇಜ್ಗಳಿಗೆ ಹೋಗಿ, ಹುಡುಗರ ಜಾಗಕ್ಕೆ ಹೋಗಿ ಬೆಟ್ಟಿಂಗ್ ಅನ್ನ ಕಟ್ಟಿಸಿ ಹಣವನ್ನ ಕೇಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ. ದಯವಿಟ್ಟು ನೀವು ತಿಳಿದಂತರಿದ್ದೀರಿ, ಸಮಾಜದಲ್ಲಿ ಇಂಥ ಅನ್ಯಾಯ ಆಗಕ್ಕೆ ಒಂದು ಅವಕಾಶವನ್ನು ಕೊಡಬಾರ್ದು. ನಿಮ್ಮ ಮಗನಿಗೆ ನೀವು ಬುದ್ಧಿ ಹೇಳ್ತೀರ ಅನ್ನೋ ಕಾರಣಕ್ಕೋಸ್ಕರ ನಾನು ಬಂದಿದ್ದೀನಿ. ಅಲ್ಲ ಶಿವಣ್ಣ, ನಮ್ಮ ಮಗ ಅಂತದೇನು ಕೆಲಸ ಮಾಡ್ಯಾನ ಅನ್ನೋದು ನಿಮಗೇನಾರ ಗೊತ್ತಿದ್ದೇನಾ? ಗೊತ್ತೈತಣ್ಣ, ಮೊನ್ನೆ ಏನಾಗ್ಬಿಡ್ತು, ನಮ್ಮ ಪುತ್ರಗ 1.5 ಲಕ್ಷ ಕೊಟ್ಟಿನಂತಂದೇಳಿ ಮೊನ್ನೆ ಅಡಿವೆ ಕಟಿಂಗ್ ತರಕ್ ಹೋದಾಗ ಅವನು ವೀರೇಶಿ, ನಿಮ್ಮ ತಂಗಿ ಮಗ ವೀರೇಶಿ, ಅವ್ನು ವಿನೋದ ಎಲ್ಲ ಸೇರ್ಕೊಂಡು ಕಾಡನೆ ಹೊಡೆದಾರ. ನಾನು ಹೋಗಿ ಬಿಡಿಸಿದಕ್ಕೆ ನನ್ನ ಮೇಲೆ ದೌರ್ಜನ್ಯ ಮಾಡಿ ಲಾಸ್ಟ್ಗೆ ಆ ದುಡ್ಡು ನಾನು ಕೊಡ್ತಾನೆ ಒಪ್ಪತ್ಕಂದ ಆ ಹುಡುಗನ ಬಿಡಿಸೀನಿ. ಬಟ್ ಅಪ್ಪಿತಪ್ಪಿ ಏನಾದ್ರು ಹುಡುಗರು ಅನಾಹುತ ಮಾಡ್ಕೊಂಡಂದ್ರ ಮುಂದೆ ಅವರ ಜೈಲಿಗೆ ಹೋಗೋ ಪರಿಸ್ಥಿತಿ ಬರ್ತೈತಿ. ಆ ಕಾರಣಕ್ಕೋಸ್ಕರ ನಿಮಗೆ ಬಂದು ಈ ವಿಷಯ ತಿಳಿಸಿನ, ಅದು ನಿಮಗೆ ಬಿಟ್ಟದಣ್ಣ. ನಾನು ನೋಡೋಣ ಶಿವಣ್ಣ, ನೀನು ನಮಗೆ ಬೇಕಾದಂತ ಬಂದು ಹೇಳಿದ್ದಕ್ಕೆ ನನಗೆ ಬಹಳ ಖುಷಿ ಅನಿಸ್ತು. ಆದರೆ ಅದನ್ನು ನಾನು ನನ್ನ ಮಗಗೆ ತಿಳಿಸಿ ಹೇಳ್ತೀನಿ. ಆಮೇಲೆ ದಯವಿಟ್ಟು ಅಣ್ಣ, ನಿಮ್ಮ ಮಗಗ ನಾನು ಬಂದು ಹಿಂಗೆ ಹೇಳಿದಂತ ದಯವಿಟ್ಟು ಹೇಳಕ್ ಹೋಗ್ಬಿಡ್ರಿ. ಯಾಕಂತಂದ್ರೆ ಮತ್ತೆ ಸುಮ್ಮನೆ ನಾವು ಬಡವರು ಆಗ್ತೀವಿ. ಈಗ ನಮಗೆ ಕಷ್ಟಗಳು ಭಾಳ ಇದಾವು. ಒಂದು ಒಳ್ಳೆ ಉದ್ದೇಶಕ್ಕೆ ಬಂದು ನಾವು ಹೇಳಿದಾಗ ಅದರಿಂದ ನಮ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಇಲ್ಲ ಶಿವಣ್ಣ, ನನ್ನಲ್ಲಿ ಇಟ್ಕೊಂಡು ನನ್ನ ಮಗಗೆ ಬುದ್ಧಿವಾದ ಹೇಳಲಿಕ್ಕೆ ನಾನು ಸತ ಪ್ರಯತ್ನ ಮಾಡ್ತೀನಿ. ಅಷ್ಟು ಮಾಡೋಣ. ಥ್ಯಾಂಕ್ ಯು. ಹಲೋ ಹಲೋ ಹಲೋ. ಹಾ, ಆರಾಮ ಆರಾಮ. ಎಲ್ಲಿದೆ? ಮತ್ತೆ ಸಮಾಚಾರ ಭಾಳ ದಿನ ಕಾಲ್ ಮಾಡ್ಬಿಟ್ಟೆ. ಹಾ, ಸೇಮ್ ಟು ಸೇಮ್ ಟು. ಮತ್ತೆ ಸಮಾಚಾರ? ಪಾರ್ಟಿನಾ? ಮಾಡೋಣ. ಎಲ್ಲಿ ಎಲ್ಲಿ ಪಾರ್ಟಿ ಮಾಡೋದು? ಒಳಗ? ಸರಿ, ಓಕೆ ಮಾಡೋಣ. ಮತ್ತೆ ಯಾರ್ಯಾರು ಬರ್ತಾರೆ ಪಾರ್ಟಿ? ಹೌದಾ? ಶಿವನೇನ ಕರಿತೇನ ಅಂದ್ರೆ? ಶಿವನೇನ ಕರಿಬೇಕಂದೆ? ಶಿವನ ಬೇಡ, ಅವನ ಕರ್ತೆ. ಸರಿ, ಎಲ್ಲ ಬಿಡ, ಅವನ ಕರ್ತೆ ಬೇಡ. ಕರೆಯೋಣ? ಆಯ್ತು ಸರಿ, ಹೇಳ್ತೀನಿ. ಕರ ಮಾಡ್ತೀನಿ ತಡಿ ಅಂದ್ರೆ.
ಅಣ್ಣ ಅಪ್ಪ ಹೊಡೆದಂತ ಬೇಜಾರಾಯ್ತಾ? ಬೇಜಾರ್ ಮಾಡ್ಕೋಬೇಡ ಅಣ್ಣ, ಏಕೆಂದ್ರೆ ಅಪ್ಪ ಮಾಡೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ. ನೀನು ನೌಕರಿ ತಗೊಳಕ್ಕೆ ಹಣಕ್ಕಾಗಿ ಕಷ್ಟಪಡಬೇಡ, ಅಪ್ಪನನ್ನು ಕೇಳಬೇಡ. ನೀನು ಓದೋಕೆ ಎಷ್ಟೇ ಹಣ ಬೇಕಾದ್ರೂ ನಾನು ಚಾ ಮಾರಿ ದುಡಿದು ತಂದು ಕೊಡ್ತೀನಿ. ಕೆಲ್ಸಕ್ಕೆ ಅರ್ಜಿ ಹಾಕಕ್ಕೆ ದುಡ್ಡು ಇದ್ದೀನಿ, ಇವತ್ತು ಹೋಗಿ ಹಾಕಿಲ್ಲ. ಅಣ್ಣ ಒಂದು ಮಾತು, ನಿನಗೆ ಕೆಲಸ ಬಂದಿಲ್ಲ, ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತೀಯ ಅಣ್ಣ? ಹಲೋ, ಹಾಂ ನಮಸ್ಕಾರ ಗೌಡ್ರೆ, ಆರಾಮದ್ರಿ ಗೌಡ್ರೆ? ನಾನು ಆರಾಮದಂಗೆ ಗೌಡ್ರೆ. ಏನು ಮಾಡೋದ್ರಿ ಗೌಡ್ರೆ? ಸಾಲ ಮಾಡ್ಕೊಂಡು IPL ಆಡಿ ಸಾಲ ಮಾಡ್ಕೊಂಡು ಕಾಫಿ ತೋಟಕ್ಕೆ ಬಂದ್ರಿ ಗೌಡ್ರೆ. ತೀರ್ಸ್ಬೇಕಲ್ಲ, ಒಂದು 4-5 ಲಕ್ಷ ರೂಪಾಯಿ ಸಾಲ ಆಗ್ಬಿಟ್ಟತಿ. ಇದು ಒಂದು ಹಾಳಾದ ಗೇಮ್ ಆಡೋದು, ಅದನ್ನು IPL ಆಡೋದು ಕಲ್ತ್ಕೊಂಡು ನಾನು ಅದೇ ನಂತರ ಲಂಗ ಆಗ್ಬಿಡ್ದ್ರಿ ಗೌಡ್ರೆ. ಬರೋದು ಹಬ್ಬಕ್ಕೆ ಬರ್ಬೇಕತ್ ಗೌಡ್ರೆ, ನಿಮ್ಮ ತೇರಿ ಬರ್ಬೇಕತ್ತು. ಮತ್ತು ಈ ಸಾಲ ಸಂಬಂಧ ಮಾಡ್ಕೊಂಡು ಹಬ್ಬ ಯಾವ್ದನ್ನ ಮನ್ಸಿಗೆ ನೆಮ್ಮದಿ ಇಲ್ದಂಗಾಗಿ ಸುಮ್ಕ ಇಲ್ಲೇ ಆಗಿಬಿಟ್ಟು ನೋಡು. ಇನ್ನೊಂದು ಸ್ವಲ್ಪ ದಿವಸ ಗೌಡ್ರೆ, ಹಂಗೆ ಸಾಲ ಹತ್ರ ಕೊಡ್ದಾನೆ, ಇನ್ನೊಂದು ಸ್ವಲ್ಪ ದಿವಸದಾಗ ಸಾಲ ತೀರ್ತತಿ. ಬರ್ತಾನೆ ಗೌಡ್ರೆ. ಆರಾಮದಿರಲ್ಲ ಗೌಡ್ರೆ? ಸರಿ, ಆಯ್ತು ನೋಡ್ರಿ ಗೌಡ್ರೆ. ರವಿ, ಹೇಳಪ್ಪಾಜಿ. ಮೊಬೈಲ್ನಲ್ಲಿ ಇದು ಕ್ರಿಕೆಟ್ ಬೆಟ್ಟಿಂಗ್ ಅಂತಂದೇಳಿ ಕಳ್ಸ್ಯಾರ, ಇದು ನಿಜನಾ ಸುಳ್ಳ? ಬೆಟ್ಟಿಂಗ? ಹ್ಞೂನಪ್ಪ. ಅದೇ ಅಪ್ಪಾಜಿ, ಬೆಟ್ಟಿಂಗ್ ಆಡ್ತಿರ್ತಾರಲ್ಲ ಆ ವಿಡಿಯೋ ಇರ್ಬೋದು ಅದು. ಹಂಗಲ್ಲ ರವಿ, ಇದರಲ್ಲಿ ಬೆಟ್ಟಿಂಗ್ ಆಡಿರೋದು ನೀನು ನಮ್ಮ ಬಡವ್ರ ಮಕ್ಕಳನ್ನು ಕರ್ಕೊಂಡು, ನಮ್ಮ ತಂಗಿ ಮಗನ ಕರ್ಕೊಂಡು ಈ ಬೆಟ್ಟಿಂಗ್ ಆಡಿರೋದು ನನ್ನ ಮೊಬೈಲ್ನಲ್ಲಿ ಬಂದಿದೆ. ಅದಕ್ಕಾಗಿ ನಿನಗೆ ಕೇಳಿದೆ ನಾನು. ನಾನಾ? ಹ್ಞೂ. ಯಾರಪ್ಪಾಜಿ? ಯಾರು ಆಡಿದ್ರು? ವೀರೇಶ? ಆಡಿಲ್ಲ ಮಾವ ನಾವು. ನೀವು ಆಡಿಲ್ಲ ಅನ್ನೋದಕ್ಕೆ ಇಲ್ಲಿ ರೆಕಾರ್ಡ್ ಐತೆ. ಇಬ್ಬರು ನೀವು ಮತ್ತೆ ಬಡ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಆಡಿರೋದು ಮೊಬೈಲ್ ನಲ್ಲಿ ನನಗೆ ರೆಕಾರ್ಡ್ ಮಾಡಿ ಹಾಕ್ಯಾರ. ನಾನು ನಮ್ಮ ಮಕ್ಕಳನ್ನು, ನಮ್ಮ ಮಳೆಯನ್ನು ಕೇಳಿ ಇದು ನಿಜ ಹೌದಾ ಅಲ್ಲ ಅಂತಂದೇಳಿ ತಿಳ್ಕೊಬೇಕಂತಂದೇಳಿ ನಿಮ್ಮನ್ನ ಇಬ್ಬಳರು ಕರ್ಸಿದ್ದೇನೆ. ಅಪ್ಪಾಜಿ, ಅದು ಮೊಬೈಲಲ್ಲಿ ಆ ರೀತಿ ಮಾಡಿ ಕಳಿಸಿರ್ಬೇಕು ನೋಡಪ್ಪಾಜಿ. ಅಲ್ಲ, ಹಂಗ ಆಗದಲ್ಲ ರವಿ. ಹಂಗ ಮಾಡಂಗಿದ್ರ ಇಲ್ಲಿ ನಮ್ಗೆ ಬರ್ತದಿಲ್ಲ. ಇವು ಮೊಬೈಲ್ ನಲ್ಲಿ ಬರ್ಬೇಕಾದ್ರ ಅದು ಮಾಡಿದ್ರ ಮಾತ್ರ ಬರ್ತತಿ. ನೀವು ಆಡಿಲ್ಲ ಅಂತಂದೇಳಿ ವೀರೇಶ್, ನೀನು ನನ್ನ ಪ್ರೀತಿಯ ಮಗ ಅಂತಂದೇಳಿ ನಿನ್ನ ಬಹಳ ನಾನು ಅಪಾರವಾದ ಗೌರವ ಇಟ್ಕೊಂಡು ನನ್ನ ಮಗನ ಜೊತೆಗೆ ಇರ್ತಾನಂತಂದೇಳಿ ನಾನು ಇವತ್ತು ನಿಮ್ಮನ್ನ, ನಾನು ಏನೇ ಇಲ್ರಿ ನೀವು ಇಬ್ಬರಿದ್ರಲ್ಲಿ ನಾನು ಯಾವುದೇ ರೀತಿಯನ್ನು ನಿಮ್ಮ ಮೇಲೆ ಪ್ರೀತಿ ಇರ್ತತಿ ಹೊರತು ನಿಮ್ಮ ಮೇಲೆ ಯಾವತ್ತೂ ಎಳ್ಕೊಳ್ಳೋಷ್ಟು ನಾನು ಯಾವಾಗೂ ನಿಮ್ಮಲ್ಲಿ ಅಪಾರವಾದಂಥ ಪ್ರೇಮ ಇಟ್ಕೊಂಡಂತ. ಅದಕ್ಕಾಗಿ ನನಗಿಲ್ಲಿ ಮೊಬೈಲ್ನಲ್ಲಿ ಕಳಿಸಿದ್ದಾರೆ ರೆಕಾರ್ಡ್ ಮಾಡಿ. ನಿಮ್ಮ ಅಣ್ಣ, ನಿಮ್ಮ ಹಳೆಯ ಮತ್ತು ನಿಮ್ಮ ಮಗ ಹಿಂಗೆ ಆಡ್ತಾರಂತಂದೇಳಿ ಬಂದತಿ ರವಿ ವೀರೇಶ. ಈಗ ನೀನು ಕ್ರಿಕೆಟ್ ಬೆಟ್ಟಿಂಗನ್ನು ಆಡಿಸೋದು ಮತ್ತು ಬಡವ್ರ ಮಕ್ಕಳಿಗೆ ಆಡಿಸೋದು, ಇನ್ನುಳಿಕೆ ಮಕ್ಕಳನ್ನು ಹಾಳು ಮಾಡೋದು ಅದು ಒಳ್ಳೇದಲ್ಲ. ಈಗ ಕ್ರಿಕೆಟ್ ಆಡೋ ಬೆಟ್ಟಿಂಗ್ ಬಿಡ್ತೇ ಇಲ್ಲಪ್ಪ ನೀನು? ಆಗಲ್ಲಪ್ಪ, ಬಿಡಕ್ಕಾಗಲ್ಲ. ಯಾಕೆ ಬಿಡಕ್ಕಾಗಲ್ಲ? ರಾಸ್ಕಲ್, ಬಡವ ರಾಸ್ಕಲ್, ನನಗೆ ನೀನು ಎದುರು ವಾಚ್ಯತೆ ಮಾಡ್ತೀಯ? ನಾವು ಉನ್ನತ ಸ್ಥಾನ ಕೇಳಬೇಕಂದ್ರೆ ನಾವು ಎಷ್ಟು ಕಷ್ಟಪಟ್ಟು ಎಲ್ಲೇ ಒಳ್ಳೆ ಹಣವನ್ನು ಗಳಿಸಿದಂತ ನಾವು. ನೀನು ಕ್ರಿಕೆಟ್ ಬೆಟ್ಟಿಂಗು, ಜೂಜು, ಇನ್ನ ಬಡ ವಿದ್ಯಾರ್ಥಿಗಳಿಗೆ ಹಾಳು ಮಾಡಿಕಂತ ನೀನು ಸಾಹುಕಾರ ಮಗ ಅಂತಂದ ಹೇಳಿ ಇಷ್ಟೆಲ್ಲ ಮಾಡುತ್ತೆಲ್ಲ, ನಿನಗೆ ಗೊತ್ತಾಗದಲ್ಲ? ಏನು ಒಟ್ಟಿಗೆ ಏನ್ತಿದ್ದಿ ನೀನು? ಗೊತ್ತಾಗಲ್ಲ ನಿನಗೆ? ನನ್ನ ದೀಪದ ಕೃಷ್ಣಪ್ಪನನ್ನು ತುಳಿಯಲಿಕ್ಕೆ ಬಹಳ ಜನಗಳು ಕಾಯ್ತಿದ್ದಾರೆ. ನೀವು ನನಗೆ ಇಂಥವೆಲ್ಲ ಜೂಜು, ಮಟಗ ಇಂಥವೆಲ್ಲ ಮಾಡಿ ನನಗೆ ಅಪಪ್ರಚಾರ ಮಾಡಲಿಕ್ಕೆ, ಇನ್ನೂ ಅವರಿಗೆ ಕೋಶ ಕೊಡ್ತಕ್ಕಂಥ ನಿಮಗೆ ಒಂದಿಷ್ಟು ಮಾನ ಮರ್ಯಾದೆ ಏನಾರ ಇದೇನಾ?
ನಾನು ಯಾವ ರೀತಿ ಬೆಳೆದೀನಿ ಅನ್ನೋದು ನನಗೆ ಹಲವಾರು ಜನಗಳು ಇವತ್ತು ನನ್ನ ಪ್ರೀತಿನೂ ಮಾಡ್ತಾರ, ನನ್ನ ದ್ವೇಷನೂ ಮಾಡ್ತಾರ. ಅದಕ್ಕಾಗಿ ನಿಮ್ಮಂತರ ಹೊಟ್ಟೆಯಲ್ಲಿ ಹುಟ್ಟಿ ಈ ರೀತಿ ಮಾಡ್ತಿರಲ್ಲ, ಏನಾರ ಮಾನ ಮರದಿ ಏನಾರ ಇದೆ ನಿಮ್ಮ ಇಬ್ಬಳರಿಗೆ ರಾಸ್ಕಲ್ ಗೊತ್ತಾಗಲ್ಲ. ಮನೆ ಬಿಟ್ಟು ನಡಿ ಹೊರಗೆ ರಾಸ್ಕಲ್. ನಿಮ್ಮನ್ನೆಲ್ಲ ಜೋಪಾನ ಮಾಡಿದ್ದಕ್ಕೆ ಇಷ್ಟೆಲ್ಲ ನನಗೆ ಗೌರವ ಕೊಟ್ರಿ ನೀವು. ಹೊರಗಡೆ ಹಲೋ ರವಿ, ಎಲ್ಲಿದೆ ಬಾ? ಹಾಂ, ಇಲ್ಲಿ ತೋಟದ ಮನೆ ಹತ್ರ ಬಂದಿದ್ದೆ ನಾನು. ಹೌದಾ? ಅದೇ ಅವ್ನು ಪರಮೇಶ್ ಫೋನ್ಪೇ ಮಾಡಿದ ದುಡ್ಡು ಬೆಟ್ಟಿಂಗಿಂದು, ಕ್ರಿಕೆಟ್ ಬೆಟ್ಟಿಂಗಿಂದು. ಅದೇ ನಿನ್ನ ಕೊಡೋಕೆ ಬಂದಿದ್ದೆ ನಾನು. ಹೌದಾ? ಬಂದೆ ತೋಟದ ಮನೆಗೆ ಬರ್ತಾಯಿದ್ದೀನಿ. ಓಕೆ ರವಿ, ಓಕೆ. ರವಿ, ಮೊನ್ನೆ ಮಾವನ ಎದುರಿಗೆ ನಾವು ಬೆಟ್ಟಿಂಗ್ ಆಡ್ಸೋದು ಯಾರು ಹೇಳಿರ್ಬೋದಂತಿ? ಅದೇ ನನ್ನ ತಲೆಯಲ್ಲಿ ಕೊರತೆ ಇದೆ. ಯಾರು ಹೇಳಿರ್ಬೋದು? ಮಾವ ಎಂದು ಬೀಲಾರ್ದತ ನಮ್ಮನ್ನ ಬೇಯ್ದ, ನಿನ್ನ ಹೊಡೆದ, ಯಾರು ಹೇಳಿರ್ಬೋದಂತಿ? ಯಾ ಚಪ್ಪರ್ನ ನಮ್ಗೆ ಹೇಳಿರ್ಬೋದಂತ? ಅವನೇನಾರ ಪುತ್ರ ಏನಾರ ಹೇಳಿರ್ಬೋದಂತಿ ಮಾವನ ಎದುರಿಗೆ? ನನಗೂ ಅದೇ ತಲೆಯಲ್ಲಿ ಕೊರೀತಾ ಇದೆ. ಅವನೇನು ರಮೇಶ್ ಏನಾದರೂ ಹೇಳಿದಂತೀಯ? ಅವನು ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರು ಹೇಳಿರ್ಬೋದು ಮಾವ್ಗ? ಯಾರೋ ಬೇಕಂತಲೇ ಮಾಡಿರೋದು ಕಾಣುತ್ತಿದ್ದವು. ವಿಡಿಯೋ ಸಮೇತ ಹಾಕ್ಯಾರಂತ ಹೇಳ್ತಾನೆ ಮಾವ. ಆ ವಿಡಿಯೋ ಯಾರು ಮಾಡಿದ್ರು, ಯಾರು ಹಾಕಿದ್ರು? ಕಲ್ಮಠ ಬಂದು ಸುಮ್ಮನೆ ಬಾರೋ ದೋಸ್ತ, ಕಲ್ಮಠ. ಏನು ರವಿ, ಆರಾಮ್? ಆರಾಮ್. ಹಾಂ ರವಿ, ಟಿಫನ್ ಆಯ್ತಾ? ಆಯ್ತು ಗೆಳೆಯ, ನಿಂದ ಆಯ್ತಾ? ನಮ್ದಾಯ್ತು. ವೀರೇಶ್, ನಿಮ್ದು ಆಯ್ತಾ? ಆಯ್ತು ದೋಸ್ತ. ಆರಾಮಿದ್ದೀರಲ್ಲ? ರವಿ, ಅದೇ ಹುಡುಗರು ಫ್ರೆಂಡ್ಸು ಕ್ರಿಕೆಟ್ ಬೆಟ್ಟಿಂಗಿಂದು ಹಾಕಿದ್ರು ಫೋನ್ಪೇ. ಅದು ಮತ್ತು ರಮೇಶ ಒಂದು 3,000 ಹಾಕಿದ್ದಾನೆ, ಪುಟ್ರೇಶ ಒಂದು 2,000 ಹಾಕಿದ್ದಾನೆ, ಆಮೇಲೆ ವೀರೇಶ ಒಂದು 5,000 ಹಾಕಿದ್ದಾನೆ. ಅದು ನನಗೆ ಫೋನ್ಪೇ ಮಾಡಿಬಿಡ್ತೀನಿ ನಾನು. ಆಯ್ತು ಗೆಳೆಯ, ಮಾಡು. ಹಾಂ ರವಿ, ಹಾಕಿದ್ದೀನಿ ನೋಡು, ಫೋನ್ಪೇ ಮಾಡಿದ್ದೀನಿ, ಚೆಕ್ ಮಾಡ್ಕೊ. ರವಿ, ವೀರೇಶ್ ಏನೋ ಗುಸು ಮಾತಾಡ್ತಾ ಇದ್ರಿ ನಾವು ಬರುವಾಗ? ಹಾಗೇನಿಲ್ಲ ಗೆಳೆಯ, ಅದೇನು ಮುಚ್ಚಳೋ ವಿಚಾರ ಅಲ್ಲ, ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ, ನೀನು ಬಂದಲ್ಲ ಹಾಗಾಗಿ ಅಲ್ಲ, ಅಲ್ಲಿ. ಏನು ಹೇಳ್ರಿ ನಮಗೂ ಸ್ವಲ್ಪ ನೋಡೋಣ. ಅಂತ ವಿಚಾರ ಏನಿಲ್ಲಪ್ಪ, ಮುಚ್ಚಳೋ ವಿಚಾರ ಏನಿಲ್ಲ. ನಮ್ಮ ದೋಸ್ತಿ ಒಳಗೆ ಏನಿದೆ ಗೆಳೆಯ? ನಿನಗೆ ಗೊತ್ತಿಲ್ಲದ ವಿಷಯ ಏನೂ ಇಲ್ಲ. ಅಲ್ಲ, ಅದಕ್ಕೆ ಸೌಂಡ್ ಮ್ಯೂಟ್ ಮಾಡಿ ಮಾತಾಡ್ತಾ ಇದ್ರಿ ಹಂಗೆ, ಅದಕ್ಕೆ ನಾನು ಕೇಳಿದೆ. ಹಾಗೇನಿಲ್ಲ ಗೆಳೆಯ. ವಿಷಯ ಹೇಳ್ತಾ ಇಲ್ಲ ನೀವು, ಇರಲಿ ಬಿಡಿ, ನೀವೇನು ಬೇರೆ ಎಲ್ಲ ಹೇಳ್ತೀರಾ. ಆ ಪುತ್ರನ ದುಡ್ಡು ಶೋ ವಹಿಸ್ಕೊಂಡಿದ್ದ, ವಕಾಲತ್ತು ವಹಿಸ್ಕೊಂಡಿದ್ದ, ಅದೇನಾಯ್ತದು? ಏನೂ ಕೊಟ್ಟಿಲ್ಲ ಮರೆಯ. ಹೌದಾ? ಮೊನ್ನೆ ನಿಮ್ಮ ಮನೆ ಹತ್ರ ನೋಡಿದೆ ನಾನು, ಮೋಸ್ಟ್ಲಿ ದುಡ್ಡು ಕೊಡೋಕ್ಕೆ ಬಂದಾನಂತ ಅಂದ್ಕೊಂಡಿದ್ದೆ ನಾನು. ಹೌದಾ? ಯಾವ್ದಕ್ಕಾರ ಬಂದಿರ್ಬೋದು, ದುಡ್ಡು ಕೊಡ್ತಾನೆ ಬಿಡೋನು, ಎಲ್ಲಿ ಹೋಗಲ್ಲ, ನಾನು ಕಲೆಕ್ಟ್ ಮಾಡ್ಕೊತೀನಿ. ಕೇಳಬೇಕಲ್ಲಪ್ಪ, ಅದಕ್ಕೆ ಕೇಳಿದೆ. ಆಯ್ತು ರವಿ, ಬರ್ತೀನಿ. ಬೆಟ್ಟಿಂಗ್ ಕಟ್ಟೋರು ಯಾರು ಇದ್ರೆ ನಾನು ಕಟ್ಸ್ಕೊಂತೀನಿ, ಆಮೇಲೆ ನಿನಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಗೆಳೆಯ, ಹೋಗಿ ಬಾಯ್. ಸುರೇಶ, ಅಲ್ಲಿ ಇಲ್ಲಿ ಎಲ್ಲೆಲ್ಲ ಕಳ್ಳ ಪುತ್ರನ ದುಡ್ಡಿಗೆ ಒಪ್ಪಿಕೊಂಡು ಅಪ್ಪಂಗೆ ಹೋಗಿ ಬತ್ತಿ ಇಟ್ಟವನೇ, ಅವನೇ ಮಾಡಿರೋದು ಇದನ್ನ. ನಮ್ಮ ಡ್ಯಾಡಿ ಹತ್ರ ಹೋಗಿ ಇಲ್ಲ ಸಲ್ಲದ್ದೆಲ್ಲ ಮಾತಾಡಿ ಅವ್ರ ಜೊತೆಗೆ ನಮ್ಮನ್ನ ಕೆಟ್ಟವ್ರನ್ನಾಗಿ ಮಾಡಿದ್ದಾನೆ. ಅವನ್ ಮಾತ್ರ ಉಳಿಸೋದು ಬೇಡ. ರವಿ, ಅವನ ಕತೆ ಮುಗಿಸಿ ಕೈ ಬಿಟ್ಬಿಡೋಣ. ಅಷ್ಟೇ ಮಾಡೋದು, ಇನ್ನೇನು ಉಳಿದಿದೆ? ಏನು ಉಳಿದಿಲ್ಲ ಇವಾಗ. ನಮ್ಮ ದುಡ್ಡು ಬರಲಿಲ್ಲ ಚಿಂತೆ ಇಲ್ಲ, ನಮ್ಮ ಮರ್ಯಾದೆನೂ ಉಳಿದಿಲ್ಲ. ಮುಗಿಸಿ ಕೈ ಬಿಟ್ಬಿಡೋಣ. ಆಯ್ತು, ಅಷ್ಟೇ ಮಾಡೋಣ ನಡಿ.
ಕಲ್ಮಠ ಆರಾಮದಿಯಪ್ಪ? ಅಣ್ಣ ಆರಾಮು, ನೀ ಆರಾಮಿದ್ಯಾ ಅಣ್ಣ? ಮತ್ತೆ ಸಮಾಚಾರ ಈ ಕಡೆ ನಮ್ಮ ಏರಿಯಾ ಕಡೆ ಬಂದ್ಬಿಟ್ಟಿದೆ. ಅದಣ್ಣ ಮತ್ತೆ ರವಿದು ದುಡ್ಡಿಂದು ಒಪ್ಪುತ್ತು ಅಂದೆ ಅಣ್ಣ, ಶಿವಪುತ್ರನಂದು ಪುತ್ರನ ದುಡ್ಡಲ್ಲ? ಹಾಂ ಪುತ್ರನ ದುಡ್ಡಣ್ಣ. ಸ್ವಲ್ಪ ಟೈಮ್ ಕೊಡಕ್ಕೆ ಹೇಳಿನಪ್ಪ ಅವ್ನು ರವಿಗೆ, ಏನು ಮಾಡ್ತಾನೆ ನೋಡ್ಬೇಕು. ಯಾಕೆ ನಿನಗೇನಾರು ಕಮಿಷನ್ ಐತೆ ಅದ್ರಾಗೆ? ಹಂಗೇನಿಲ್ಲ ಇಲ್ಲಿ ಹೇಳ ಕಮಿಷನ್ ಇರುತ್ತೆ, ಯಾಕಂದ್ರೆ ನೀನು ಅವಶ್ಯಕತೆ ಇಲ್ಲ, ಯಾರು ಬರಲ್ಲ ಇಲ್ಲಿಗೆ. ಹಂಗೇನಿಲ್ಲ ಅಣ್ಣ. ಇಲ್ಲ ಹಂಗೆ ಇಲ್ಲ, ಆಯ್ತು ಪರವಾಗಿಲ್ಲ. ಏನೋ ಸ್ವಲ್ಪ ದುಡ್ಡಿಂದ ಅವಶ್ಯಕತೆ ಇಲ್ಲ ನನಗೆ ಸದ್ಯಕ್ಕೆ. ದುಡ್ಡು ಒಂದು ಬರೋದೈತಿ, ಬಂದ್ಮೇಲೆ ನಾನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತೇನೆ. ಅವ್ನು ಸ್ವಲ್ಪ ರವಿಗೆ ಹೇಳ್ಬಿಡು ಕಂಡ್ರೆ. ಸ್ವಲ್ಪ ಬೇಗ ಅಣ್ಣ ಆದಷ್ಟ. ಇಲ್ಲ ಮುಟ್ಟಿಸ್ತೇನೆ. ಶಿವಣ್ಣ ನಿನ್ನ ಜೊತೆಗೆ ಒಂದು ಹುಡುಗಿ ಇದ್ದಲ್ಲ, ಕಾವ್ಯ ಇರಬೇಕಲ್ಲ ಅಣ್ಣ? ಕಾವ್ಯ. ಶಿವಣ್ಣ ಏನು ಹುಡುಗಿ ಅಂದ್ಕೊಳ್ಳಿ ಸೈಲೆಂಟ್ ಆಗಿಬಿಟ್ಟೆ. ಇಲ್ಲದ ಅಣ್ಣ ಹುಡುಗಿ ಕಾಣ್ತಾ ಇಲ್ಲ. ಕಲ್ಮಠ ಈಗ ಸದ್ಯಕ್ಕೆ ಅವಳು ನಾವು ದೂರ ಆಗಿದ್ದೀವಿ. ಯಾಕೆ ಅಂದರೆ ನನಗೆ ಸರ್ಕಾರಿ ನೌಕರಿ ಬರೋ ತನಕ ನಾನು ಯಾರ ಜೊತೆ ಇರಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ತಂದೆ ಮಾತು ಕೊಟ್ಟಿದ್ದೀನಿ. ನನ್ನ ತಂದೆ ಮಾತಿನ ಪ್ರಕಾರ ನಾನು ನನ್ನ ನೌಕರಿ ಬಂದ ಮೇಲೇ ಎಲ್ಲರ ಸಹವಾಸವನ್ನು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕೋಸ್ಕರ ದೂರ ಇದ್ದೀವಿ. ಮೊನ್ನೆ ಒಂದು ತಿಂಗಳಾಯಿತು ಎಕ್ಸಾಮ್ ಬರೆದು, ಇನ್ನೂ ಕೂಡ ಏನೋ ರಿಸಲ್ಟ್ ಏನೋ ಬಂದಿಲ್ಲ, ಯಾವುದೋ ಪೋಸ್ಟ್ ಬಂದಿಲ್ಲ. ಮನೆಗೆ ಯಾವ್ದಾರ ಪೋಸ್ಟ್ ಬಂದರೆ ಗೊತ್ತಾಗುತ್ತೆ. ನಂದು ಬೇರೆ ಮೊಬೈಲ್ ಇಲ್ಲ, ನಮ್ಮ ಪುತ್ರನ ಮೊಬೈಲ್ನಾಗಿದ್ದಾನೆ, ಎಲ್ಲ ನೋಡ್ಕೊಳ್ತೀವಿ ಏನಿದ್ರೆ. ನೋಡೋಣ ಏನಾಗುತ್ತೆ. ಅಣ್ಣ ನೀನು ನೌಕರಿ ಸಿಕ್ಕತಿ. ಕೆಲಸ ಸಿಕ್ಕಿದೆ, ಏನಾದ್ರು ಪಾರ್ಟಿ ಕೊಡಿಸು. ಪಾರ್ಟಿ ಆಮೇಲೆ ಕೊಡಿಸ್ತೀನಿ. ಫಸ್ಟ್ ನಮ್ಮ ಶಂಕಿಲಿಂಗೇಶ್ವರ ದೇವಸ್ಥಾನ ಹತ್ರ ದೇವರಿಗೆ ಕೈ ಮುಗಿದು ಬರ್ತೀನಿ. ನಿನಗೆ
ನಾನು ನಾಳೆ ಬೆಳಗ್ಗೆ ಸಿಗ್ತೇನೆ. ಆಗಲಿ ನಾವು ಬೆಳೆದಾಗಲಿ ನಾನು ಪುತ್ರ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಹಾಂ ಪುತ್ರಣ್ಣ ಬರ್ರಿ ಬರ್ರಿ ಶಿವಣ್ಣ. ಹಲೋ ರವಿ, ಎಲ್ಲಿದೆಯಪ್ಪ? ಶಿವಣ್ಣಗ ಸರ್ಕಾರಿ ನೌಕರಿ ಸಿಕ್ಕಿದೆಯಪ್ಪ. ಇರಲಿ ಏನೇ ಇರಲಿ ವಿಶ್ ಮಾಡಂಬಾರಪ್ಪ ನಾವು. ಹಾಂ, ಇಲ್ಲೇ ಶಂಕರಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು. ನೀನು ಇಲ್ಲೇ ಬಾ, ನಾವು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ. ಅಲ್ಲಿಂದ ನೋಡಿನಪ್ಪ, ಏನು ಕೊಲೆ ಆದಂಗೆ ಐತಿ. ಇಲ್ಲಿ ಯಾರನ್ನ ಸಾಯಿಸಿಬಿಟ್ಟಿದ್ದೀರಾ? ಪುತ್ರ ದುಡ್ಡು ಕೊಡಲಿಲ್ಲ ಪುತ್ರ. ಅವನ ಕತೆ ಮುಗಿಸಾಯ್ತು. ಇನ್ನೇನಿದ್ರ ಶಿವಂದೇ. ಅಯ್ಯೋ ಶಿವ ಅಲ್ಲ, ವಿಶ್ ಮಾಡಕ್ಕಂತ ಕರೆಸಿದ್ರೆ ನೀವು ಕೊಲೆನ ಮಾಡಿಬಿಟ್ರಾ? ನನಗೆ ಅಸಹ್ಯ ಮಾಡಿ ಅವಮಾನ ಮಾಡಿದಾನೆ, ಮಿಸ್ ಮಾಡಿದ್ದೀನಿ. ಮುಗೀತು ಶಿವನ ಕತೆ. ನೆಕ್ಸ್ಟು ನೀನು ಹಿಂಗೆ ಮಾಡಿದ್ದು ದೊಡ್ಡ ತಪ್ಪು ರವಿ. ನಿಮ್ಮಪ್ಪ ನೋಡಿದರೆ ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ, ನೀನು ನೋಡಿದ್ರೆ ಇಂಥ ನೀಚ್ ಕೆಲಸ ಮಾಡಿದೀಯ ನೀನು. ನಿನಗೆ ನಾಚಿಕೆ ಆಗೋದಿಲ್ಲ ರವಿ? ನೀನೇನೇ ಹೇಳೋಣ, ಶಿವನ ಕತೆ ನೆಕ್ಸ್ಟ್. ಬೇಡ ರವಿ, ಬೇಡ ರವಿ, ಬೇಡ ರವಿ. ಎಲ್ಲಿ ಹೋಗನ್ಲೆ? ಲೇ ಪೋಸ್ಟ್ ಮ್ಯಾನ್ ಹೇಳಿದ್ ನನಗೆ, ಅವನೇ ನನ್ನ ಮಗ ಏನು ಹೇಳಿಲ್ಲ, ನೌಕರಿ ಸಿಗಂತೆ ಮಗ್ಗ. ನೋಡ ನಡೀಲಿ, ಅಲ್ಲ ಶಂಕರ್ಲಿಂಗ ಗುಡಿ ತೆಗಿರ್ತಾ ನಡಿ, ಹೋಗ ನಡೀಲಿ. ಆಯ್ತು ನಡಿ, ಹೋಗ.
ಬೇಡ ರವಿ, ಬೇಡ ರವಿ, ಇದು ಒಳ್ಳೇದಲ್ಲ ರವಿ, ಬೇಡ ರವಿ, ಪ್ಲೀಸ್ ಬೇಡ ರವಿ. ಹೋಗೋ. ನಿಮ್ಗೆ ದೇವರನ್ನ ಶಿಕ್ಷೆ ಕೊಡ್ತಾನೆ, ನೋಡ್ಕೊಂತೀರಿ. ಬರ್ತೀನ ನಿಮ್ಮಂತ ಕ್ರೂರ ಮನುಷ್ಯರಿಗೆ ಭಗವಂತ ದೇವ್ರ ಶಿಕ್ಷೆ ಕೊಡ್ತಾನೆ ನಿಮಗೆ. ಅಯ್ಯೋ ಪುಟ್ಟಿ ಶಿವ್ ಹೊಡೆದು ಬಿಟ್ರಲ್ಲ ಅಲ್ಲಿ. ಅಪ್ಪನ ಮುಂದೆ ಅವಮಾನ ಮಾಡಿದ್ದೀನಿ, ಮಗನ ಪ್ರಾಣ ತೆಗೆದಿದೆ ನೋಡು, ನೋಡ್ಕೋ. ಬರ ಮುಟ್ಟಿಲ್ಲ ಅಂತ ಬಿಡ್ತೇನೆ ನಿಮ್ಮನ್ನ. ಹುಡುಗಾಟ ಹಚ್ಚಿರ ಮಕ್ಕ ಬಂದೆ ಮಗ. ಶಿವ್ ಶಿವ್ ಅಯ್ಯೋ ಅಯ್ಯೋ ಶಿವ 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 ಬಲೆ ಹೊಡೆ ಬರ್ಲಿ, ಮಕ್ಕಳು ಹೊಡೆ ಬರ್ಲಿ ಬರ್ಲಿ ಬಲ್ಲ. ನನ್ನ ಮಗನ ಏನ್ ಮಾಡಿಬಿಟ್ರಲ್ಲ. ಬರ್ಲಿ ಬರ್ಲಿ. ನಡಿ ಆಸ್ಪತ್ರೆ ಹೋಗಿ ಬಾ ಮೊದ್ಲು. ಹುಡುಗರ್ಕ ಆಸ್ಪತ್ರೆಗೆ ಅಲ್ಲ ನಮ್ಮ ಶಿವಕುಮಾರ್ ಡಾಕ್ಟರ್ ಆಸ್ಪತ್ರೆ ಅಲ್ಲಿಯಪ್ಪ. ಅವ್ರು ಏನಿದ್ರೆ ಹೇಳ್ಬಿಡ್ತಾರೆ ನಡಿಯಪ್ಪ. ಕೃಷ್ಣಪ್ಪಣ 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 ಯಾಕಪ್ಪ ಕಲ್ಮಟ್ಟ ಓಡಿ ಬಂದೆಲ್ಲ ಏನು? ಕೃಷ್ಣಪ್ಪಣ ಎಲ್ಲ ಮುಗಿದೋತಣ. ಕೃಷ್ಣಪ್ಪಣ ಎಲ್ಲ ಮುಗಿದೋತ. ನಿನ್ನ ಮಗ ರವಿ ಎಂಥ ಕೆಲಸ ಮಾಡಿದಾನೆ ಗೊತ್ತಾ? ಆ ಪುತ್ರನ್ನ ವೀರೇಶಿ ರವಿ ಸೇರಿ ನನ್ನ ಮಗ ಸೇರಿ ಮುಗಿಸ್ಬಿಟ್ರಣ. ಅಣ್ಣ
ಆ ಶಿವನು ಹೊಡೆದು ಬಿಟ್ರೆ ಅವನು ಬದುಕೇನೋ ಇಲ್ಲ ಗೊತ್ತಿಲ್ಲ. ನಾನು ಫೋನ್ಪೇ ಅವನು ಮಾಡ್ತಿದ್ದಣ, ಎದಕ್ಕೆ ಬೇಕಂದು ಓಡಿ ಬಂದ್ಬಿಟ್ಬಿಟ್ಟಣ ಕೃಷ್ಣಪ್ಪಣ. ಹೌದಾ 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 ನನ್ನ ಮಗ ಇಂಥ ಅನ್ಯಾಯ ಮಾಡಿಬಿಟ್ನ. ಅವು ಬಡ ಮಕ್ಕಳನ್ನು ಕೊಲೆ ಮಾಡಿಬಿಟ್ಟನ. ಏತಕ್ಕೋಸ್ಕರ ನಾನು ಈ ಜೀವನ ಮಾಡಬೇಕಾಗಿತ್ತು? ಏ ರವಿ, ನನ್ನ ಎಲ್ಲ ಸರ್ವಾಂಗವನ್ನು ನೀನು ಹಾಳು ಮಾಡಿಬಿಟ್ಟಿ. ರಾಸ್ಕಲ್, ನೀನು ಎಲ್ಲಿದೆಯೇ ಹೇಳು. ಈ ಬೆಟ್ಟಿಂಗ್ ದಂಡೆಯಲ್ಲಿ ನಾನು ಪಾಲಾಗಿದ್ದೆ ಕೃಷ್ಣಪ್ಪಣ. ನಾನು ಎಲ್ಲಿ ಇದನ್ನು ಮಾಡ್ತಾರೋ ನನಗೆ ಗೊತ್ತಿಲ್ಲ ಕೃಷ್ಣಪ್ಪಣ. ನೀನೇ ಕಾಪಾಡಬೇಕು ಕೃಷ್ಣಪ್ಪಣ ನನ್ನ. ದಯವಿಟ್ಟು ಈ ಬೆಟ್ಟಿಂಗ್ ದಂಧೆಯಲ್ಲಿ ಯಾರು ಆಡಬೇಡಿ. ಸಮಾಜದಲ್ಲಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿ. ದಯವಿಟ್ಟು ಯಾರು ಬೆಟ್ಟಿಂಗ್ನಲ್ಲಿ ಆಡೋಕೆ ಹೋಗಬೇಡಿ. ಬೆಟ್ಟಿಂಗ್ನಿಂದ ಎಷ್ಟೋ ಬಡ ಮಕ್ಕಳು, ಅನಾಥರು, ನಿರ್ಗತಿಕರು, ಎಷ್ಟೋ ಮಕ್ಕಳು ಇವತ್ತು ಬೀದಿಗೆ ಬಂದಿದ್ದಾರೆ. ಎಷ್ಟೋ ವ್ಯಕ್ತಿಗಳು, ಯುವಕರು ನೇಣಿಗೆ ಶರಣಾಗಿದ್ದಾರೆ, ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ದಯವಿಟ್ಟು ಯಾರು ಕೂಡ IPL ಬೆಟ್ಟಿಂಗ್ ಆಗಲಿ, ಕ್ರಿಕೆಟ್ ಬೆಟ್ಟಿಂಗ್ ಆಗಲಿ, ಯಾವುದೇ ರೀತಿಯಾದ ಬೆಟ್ಟಿಂಗ್ ಮೊಬೈಲ್ನಲ್ಲಿರ್ತಕ್ಕಂಥ ಆನ್ಲೈನ್ ಬೆಟ್ಟಿಂಗ್ಗಳನ್ನ ಯಾವುದೂ ಆಡಬೇಡ್ರಿ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತೇನೆ, ದಯವಿಟ್ಟು ಯಾರೇ ಬೆಟ್ಟಿಂಗ್ನಲ್ಲಿ ಆಡಬೇಡಿ. ಕೃಷ್ಣಪ್ಪಣ, ಸವಾಸ ಬೇಡ. ನಾನು ಎಲ್ಲಾರು ಓಡೋಗ್ಬಿಡ್ತೀನಿ ಕೃಷ್ಣಪ್ಪಣ. ನಮ್ಮ ಅಪ್ಪನಿಗೆ ಗೊತ್ತಾದ್ರೆ ನನಗೆ ಹೊಡೆದು ಸಾಯಿಟ್ಬಿಡ್ತಾನೆ ಕೃಷ್ಣಪ್ಪಣ. ಬರ್ತೀನಿ ಕೃಷ್ಣಪ್ಪಣ, ಬರ್ತೀನಿ. ಹಲೋ CP ಸಾಹೇಬ್ರೆ, ನನ್ನ ಮಗ ಶಂಕರಲಿಂಗ ದೇವಸ್ಥಾನ ಗುಡಿ ಹತ್ರ ಅಲ್ಲಿ ಕೊಲೆ ಮಾಡಿದ್ದಾನಂತೆ. ನನ್ನ ಮಗ ಅಂತಂದೇಳಿ ನನ್ನ ಮುಲಜ್ ಕಾಯ್ಬೇಡ್ರಿ. ತಪ್ಪೇ. ಯಾರೇ ಆಗಲಿ, ಬಡವನಾಗಲಿ, ಶ್ರೀಮಂತನಾಗಲಿ, ಅವನಿಗೆ ಕಾನೂನು ರೀತಿಯಲ್ಲಿ ಏನು ನಿಮಗೆ ಶಿಕ್ಷೆ ಕೊಡಬೇಕಂತಂದೇಳಿ ಐತಿ, ಆ ಕಾನೂನು ರೀತಿಯಲ್ಲಿ ಅವನಿಗೆ ಶಿಕ್ಷೆ ಕೊಡ್ರಿ ಸಾಹೇಬ್ರೆ. ಆದಷ್ಟು ಬೇಗ ಅವನು ಅರೆಸ್ಟ್ ಮಾಡ್ರಿ ಸಾಹೇಬ್ರೆ. ಯಾರ ಸಾಲ ತಗೊಂಡಿದ್ರಿ
ಪೇಷಂಟಿಗೆ ತುಂಬ ಬ್ಲಡ್ ಲಾಸ್ ಆಗಿದೆ ಅಲ್ಲ ಸರ್, ಹೆಡ್ ಇಂಜುರಿ ಸಿವಿಯರ್ ಇದೆ. ನೀವೇನಾಗ್ಬೇಕು ಇವರಿಗೆ? ಮಗನ? ಕೊಡ್ತಿರೋರು ಯಾರಂತ ಗೊತ್ತಿದೆನಾ? ಸಾಲ ಕೊಟ್ಟು ನನಗೆ ಗೊತ್ತಿಲ್ಲ, ಸಾಲ ಕೊಟ್ಟು ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ, ಜಾಸ್ತಿ ಬ್ಲಡ್ ಲಾಸ್ ಆಗಿದೆ, ಅಂದ್ರೆ ರಕ್ತಸ್ರಾವ ಜಾಸ್ತಿ ಆಗಿದೆ. ಪೇಷಂಟ್ ನ ಅಬ್ಸರ್ವೇಷನ್ ಅಲ್ಲಿ ಇಡ್ತೀವಿ, ನೋಡೋಣ. ಆದ್ರೆ ಹೆಡ್ ಇಂಜುರಿ ಜಾಸ್ತಿ ಆಗಿರೋದ್ರಿಂದ ನೀವು MRI ಅದನ್ನ ಮಾಡಿಸ್ಕೋಬೇಕು. ಉಳಿಸೋ ಪ್ರಶ್ನೆ ಇದೆ, ಅಬ್ಸರ್ವೇಷನ್ ಅದಕ್ಕೆ ಇಡ್ತೀವಿ, ನೋಡೋಣ ಯಾವ ತರ ಆಗುತ್ತಂತ. ಬಟ್ ಮೊದಲಿನ ತರ ಆಗೋ ಕಂಡೀಷನ್ ಅಂತೂ ಇರಲ್ಲ. ತಲೆ ತುಂಬಾ ಸಿವಿಯರ್ ಇಲ್ಲ, ಸ್ವಲ್ಪ ಸಮಾಧಾನದಿಂದ ಇರಿ, ನೋಡೋಣ, ನೋಡ್ತೀವಿ. ಅಲ್ಲ, ಅವ್ರು ನೋಡಿದೀವಿ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ದೀವಲ್ಲ, ಅವ್ರಿಗೆ ಸಮಾಧಾನ ಮಾಡ್ಕೊಳಕ್ ಹೇಳಿ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನೋಡೋಣ, ಪ್ರಯತ್ನದಲ್ಲಿ ಇದ್ದೀವಿ. ನೀವು ಇದನ್ನ ಮಾಡ್ಕೋಬೇಡ, ಒಳ್ಳೆ ವಯಸ್ಸಾದವ್ರು, ನೀವು ಸಮಾಧಾನದಿಂದ ಇರ್ಬೇಕು. ನೋಡಮ್ಮ, ಸ್ಟಾರ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿ. ಶಿವಕುಮಾರ್ ಪೇಷಂಟ್ ಕಡೆಯವರಲ್ಲ ನೀವು? ಅವ್ರು 2 ದಿನ ಆಯಿತು ಅಡ್ಮಿಟ್ ಆಗಿ. ಅದೇ ತಲೆಗೆ ತುಂಬ ಸಿವಿಯರ್ ಪೆಟ್ ಬಿದ್ದಿದೆ ಅವರಿಗೆ, ಆಯ್ತಾ? ಅನ್ಕಾನ್ಶಿಯಸ್ನಲ್ಲಿದ್ದಾರೆ, ಬಟ್ ಕಾನ್ಶಿಯಸ್ ಇವಾಗ ಬರ್ತಾ ಇದೆ. ಅಲ್ಲ, ಅವ್ರು ಬದುಕು ಉಳಿತಾರೆ, ಆದರೆ ಮೊದಲಿನ ಥರ ಅವರಿಗೆ ಏನು ಪ್ರಜ್ಞೆ ಇರಲ್ಲ, ಆಯ್ತಾ? ಸುಮ್ಮನೆ ನಾರ್ಮಲ್ ಬದುಕ್ಬೋದು ಅಷ್ಟೇ, ಆದ್ರೆ ಮೊದಲಿನ ಥರ ಕಾನ್ಶಿಯಸ್ ಇರಲ್ಲ. ಇವರೇ ಸಮಾಧಾನ ಮಾಡ್ಕೋಬೇಕು, ಆಯ್ತಾ? ಆದ್ರೆ ಮಗ ಬದುಕುಳಿದಿದ್ದಾನೆ ಅನ್ನೋದು ಮಾತ್ರ ನಿಮಗೆ ಧೈರ್ಯ ಇರ್ಬೇಕಷ್ಟೇ. ಮೊದ್ಲಿನ ತರ ಅವ್ರಿಗೆ ಯಾವುದೇ ರೀತಿಯಾದಂತ ಪ್ರಜ್ಞಾವಸ್ಥೆ ಇರಲ್ಲ. ಸಮಾಧಾನ ಮಾಡ್ಕೊಳ್ಳಿ. ನೀವು ವಯಸ್ಸಾದವರು, ಮತ್ತೆ ಏನಾದ್ರೂ ತೊಂದರೆ ಆಗುತ್ತೆ ನಿಮಗೆ, ಮತ್ತೆ BP ಶುಗರ್ ಇರೋರು ನೀವು ಮೊದ್ಲೇ. ಇವತ್ತು ಡಿಸ್ಚಾರ್ಜ್ ಆಗುತ್ತೆ ಪೇಷಂಟು, ಕರ್ಕೊಂಡು ಹೋಗಿ. ಎಷ್ಟು ದಿನ ಇದಾಗುತ್ತೆ, ನೀವು ನಿಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನೋಡ್ಕೊಳ್ಳಿ, ಆಯ್ತಾ? ಇಷ್ಟೇ ನಮ್ಮ ಕೈಯಲ್ಲಿ ಆಗೋದು, ಅಷ್ಟು ಮಾಡಿದ್ದೀವಿ, ಆಯ್ತಾ? ಕೊಡಿಸಿ ಎದೊಳಗೆ ಕೊಡಿಸಿ.
ಅವ್ರು ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ, ಅವ್ರಿಗೆ BP ಜಾಸ್ತಿ ಆಗಿ ಈಸ್ ನೋ ಮೋರ್. ಕೊಡ್ರಿಸಿ ಎದ್ದಾಳದೆ ಕೊಡ್ರಿಸಿ ಎದ್ದಾಳು ಕೊಡ್ರಿಸಿ ಎದ್ದಾಳು. ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿರೆಲೆಯ ಗೊಂಗೆ ಮರ, ಹೇಗೆ ಗೆಲುವಾಗುವುದು ಹಸಿರೆಲೆಯ ಗೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು, ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು. ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದು ಹಸಿ. ಯಾಕಪ್ಪ ಪ್ರಜ್ವಲ್, ಏನಾಯ್ತು ಕಂದ? ತಲೆ ತಿರುಗ್ದಂಗಾಯ್ತು. ನಿಮ್ಮ ಅಣ್ಣ ಶಿವು ಎಲ್ಲೋಗ್ಯಾನಪ್ಪ, ಕಾಣ್ತಾ ಇಲ್ಲ. ಅಣ್ಣ ಅಣ್ಣ ಗೆಳೆಯಾದೆ ಮಣ್ಣಲ್ಲಿ ಬಂಧವೆಲ್ಲ ಬಂಧನವಾಗೋಯ್ತು, ಭಾವನೆಗಳ ಬಾಗಿಲು ಮುರಿದೋಯ್ತು, ಸುಳ್ಳುಗಳು ನಿಜವನ್ನೇ ನುಂಗಿ ನೀರು ಕುಡಿದಂಗಾಯ್ತು. ಯಾರೋ ನೀ ಯಾರೋ ನೀ ಯಾರೋ ನೀ, ನಿನ್ನೋರೇ ನಿನಗಿಲ್ಲ ಇಲ್ಲಿ, ತಾರೆಯು ಚುಕ್ಕಿಯು ಎಲ್ಲಿ. ಈ ಜೀವನ ಅನ್ನೋದು ಏಳು ಬೀಳಿನ ಪಯಣ. ಸೂರ್ಯ ಮುಳುಗ್ತಾನೆ ಮತ್ತು ಹುಡ್ತಾನೆ, ಆದರೆ ನಮ್ಮ ಜೀವನದಲ್ಲಿ ಒಂದು ಸಾರಿ ಮುಳುಗಿದರೆ ಮತ್ತೆ ಹುಟ್ಟೋದು ಬಹಳ ಕಷ್ಟ. ಈ ಪ್ರಕೃತಿ ನಮಗೆ ಎಲ್ಲವನ್ನು ಕೊಟ್ಟಿದೆ, ಆದರೆ ಈ ಮನುಷ್ಯ ಅದನ್ನೆಲ್ಲ ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಕೊರೋನಾದಂತಹ ಈ ಮಹಾಮಾರಿ, ಪ್ರಕೃತಿ ವಿಕೋಪ, ಅತಿವೃಷ್ಟಿ ಅನಾವೃಷ್ಟಿ ಇವೆಲ್ಲ ಬಂದು ನಮಗೆಲ್ಲ ಪಾಠ ಕಲಿಸಿದರೂ ಕೂಡ ಈ ಮನುಷ್ಯ ಬದಲಾಗ್ತಿಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ. ಒಂದು ಕುಟುಂಬವನ್ನು ನಡೆಸಲಿಕ್ಕೆ ತಂದೆ ತಾಯಿಯಂದರು ಎಷ್ಟೆಲ್ಲ ಕಷ್ಟವನ್ನು ಪಡ್ತಾರೆ, ಎಷ್ಟೆಲ್ಲ ಹಗಲಿರುಳು ದುಡಿತಾರೆ. ಇನ್ನೊಬ್ಬರ ಕೈ ಕೆಳಗೆ ಹೋಗಿ ಕೆಲಸವನ್ನು ಮಾಡಿ ಬಂದಂತಹ ಕೂಲಿಯನ್ನು ಮಗನನ್ನು ಬೆಳೆಸಲಿಕ್ಕೆ, ಮಗನ ವಿದ್ಯಾಭ್ಯಾಸಕ್ಕಾಗಿ ಮುಡಿಪಾಗಿಡ್ತಾರೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಷ್ಟೋ ಜನ ಆ ಮಕ್ಕಳು ಈ ದುಶ್ಚಟಕ್ಕೆ ಬಲಿಯಾಗುವುದಲ್ಲದೆ ತಂದೆ ತಾಯಿಗಳ ಆಸೆಗೆ ತಣ್ಣೀರನ್ನು ಎರಚಿಬಿಡ್ತಾರೆ.
ಉಪವಾಸವಿದ್ದು ಮನೆಯನ್ನು ನಡೆಸುವ ತಂದೆ ತಾಯಿಯರ ಕಷ್ಟ ಈ ಮಕ್ಕಳಿಗೆ ತಿಳಿಯೋದಿಲ್ಲ. ಈ ಬೆಟ್ಟಿಂಗ್ನಂತಹ ಈ ಜೂಜಾಟ, ಇನ್ನು ಹಲವಾರು ಈ ದುಶ್ಚಟ, ಈ ಎಲ್ಲವಕ್ಕೂ ಬಲಿಯಾಗಿ ತಂದೆ ತಾಯಿಯರನ್ನು ನೋಡಿಕೊಳ್ಳದಂತಹ ಮಕ್ಕಳು ಇತ್ತೀಚಿನ ದಿನಮಾನಗಳಲ್ಲಿ ಭಾಳಷ್ಟು ಜನಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಒಂದು ಮಾತು ಹೇಳಬೇಕಾಗಿರೋದು ಏನು ಅಂದರೆ, ತಂದೆ ತಾಯಿಯನ್ನು ಮಕ್ಕಳು ನೋಡ್ಕೊಂಡು ಹೋಗಲಿ ಅನ್ನುವಂಥ ಇಚ್ಛೆ ಯಾವ ತಂದೆ ತಾಯಿಯನ್ನು ಕನಸು ಕಾಣೋದಿಲ್ಲ. ಆದರೆ ತಂದೆ ತಾಯಿಯ ಉಸಿರಿರೋವರೆಗೂ ಅವರ ಹೆಸರಿಗೆ ಮಸಿ ಬಳಿದಿದ್ದರೆ ಸಾಕು, ಅದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ ಎನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಮನೆಗೆ ಮಗನಾಗಿ ತಂದೆ ತಾಯಿಯರಿಗೆ ಯಾವತ್ತೂ ಮನಸ್ಸಿಗೆ ನೋವನ್ನುಂಟು ಮಾಡದ ಹಾಗೆ ಎಲ್ಲ ಮಕ್ಕಳು ನಡ್ಕೊಂಡು ಬರೋದು ಅವರವರ ಕರ್ತವ್ಯವಾಗಬೇಕಾಗಿದೆ. ಶರಣಾರ್ಥಿ.